नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಇದು ನಿಜವಾದಂತಹ ಸ್ವಾಗತ ಅಂದ್ರೆ ಅವ್ರದ್ದು ಏನು ಕನಸಿತ್ತು. ಅವರು ರೈತ ಸಂಘದೊಳಗೆ ಸುಮಾರು ವರ್ಷ ಹಸಿರು ಟವಲ್ ಹಾಕೊಂಡು ಕಂಠೀರವ ಕುಳ್ಳಳ್ಳಿ ಅವರು ಹೋರಾಟ ಮಾಡ್ತಾ ಇದ್ರು. ಇವತ್ತು ಅವರು, ಅವರ ಧರ್ಮ ಪತ್ನಿಯರು ಮತ್ತು ಅವರ ಪುತ್ರರು ಇವತ್ತು ಅವರಿಗೆ ಒಂದು ಬೀಳ್ತದೆ ಹಿಡ್ಕೊಡ್ರಿ. ಜೋರಾಗಿ ತಾವೆಲ್ಲ ಇದಕ್ಕೆ ಚಪ್ಪಾಳೆಯನ್ನ ತಟ್ಟಬೇಕು. ಈ ಮೂಲಕ ಸನ್ಮಾನ್ಯ ಎಂ.ಬಿ. ಪಾಟೀಲ್ರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಬರ್ತೇನೆ. ಥ್ಯಾಂಕ್ ಯು ಸರ್. ಇದು ಬಹುತೇಕ ಹೃದಯ ಸ್ಪರ್ಶಿಯಾದಂತಹ ಒಂದು ಸ್ವಾಗತ, ಒಂದು ಸನ್ಮಾನ, ಒಂದು ಅಭಿನಂದನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದ್ರೆ ಅವ್ರದ್ದು ಏನು ಕನಸಾಗಿತ್ತು ಈ ಭಾಗದಲ್ಲಿ ನೀರಾವರಿ ಆಗ್ಬೇಕಂತಕ್ಕಂಥದ್ದು, ಆ ನೀರಾವರಿ ಆಗ್ತಕ್ಕಂಥ ಕನಸು ನನಸಾಗಿದ್ದಕ್ಕೆ ಮತ್ತು ಕೈಗಾರಿಕಾ ಸಚಿವರಾಗಿ ಅವರು ಮತ್ತೆ ಮರಳಿ ವಿಜಯಪುರ ಬಂದರ ಸವಿನೆನಪಿನಲ್ಲಿ ಅವರು ಇವತ್ತು ಆ ಒಂದು ಸ್ವಾಗತವನ್ನ, ಸನ್ಮಾನವನ್ನ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಇವತ್ತು ಹೇಳ್ತಾ ಇದ್ದಾರೆ. ಮೊನ್ನೆ ಸಾಹೇಬರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಒಬ್ರು ಕರ್ನಾಟಕದ ಬಹಳ ದೊಡ್ಡ ಒಬ್ಬ ಸ್ವಾಮೀಜಿಯವರು, ಅದು ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಕರ್ನಾಟಕದ ಒಬ್ಬ ಬಹಳ ದೊಡ್ಡ ಸ್ವಾಮೀಜಿಯವರು, ಆ ಸ್ವಾಮೀಜಿಯವರ ಗಾಡಿಯನ್ನ ಹೊಡಿತಕ್ಕಂಥ ವಾಹನ ಚಾಲಕ ಅವನೇ ಹೆಚ್ಚಾಗಿ ಸ್ವಾಮೀಜಿಯವರು ಆ ನಂಬರ್ಲೆ ಮಾತಾಡ್ತಿರ್ತಾರೆ. ನಾನು ಹಿಂಗಾಗಿ ಅದನ್ನ ಆ ಸ್ವಾಮೀಜಿಯವ್ರ ಹೆಸರಿಗೆನೆ ಫೀಡ್ ಮಾಡೀನಿ. ಅದು ಡ್ರೈವರ್ ಇರ್ತದೆ ಅಂತ ನನಗೂ ಗೊತ್ತಿರಲಿಲ್ಲ. ಅವರು ಫೋನ್ ಮಾಡಿದ್ರು ಆ ನಂಬರ್ಲೆ. ಫೋನ್ ಮಾಡಿದ್ಮ್ಯಾಗ ನಾನೇ ತಿಳ್ಕೊಂಡೆ ಸ್ವಾಮೀಜಿಯವರ ಮಾಡ್ಯಾರ, ಸಾಹೇಬರಿಗೆ ಅಭಿನಂದನೆ ಹೇಳಕ್ ಮಾಡಿರ್ಬೇಕು ಅಂತ ತಿಳ್ಕೊಂಡೆ. ನಾನು ಹಿಂಗ್ರಿ, ನಾನು ಡ್ರೈವರ್ ಅಂತಂದ್ರೆ ಅವ್ರು ಮೊದಲೂ ಮಾತಾಡಿದ್ರು 2-3 ಸಲ. ಹೇಳಿದ್ಮ್ಯಾಗ ಇಲ್ಲ ಸಾಹೇಬರು ಸಚಿವರಾಗಿದ್ದು ನನಗೆ ಮತ್ತೆ ಸಚಿವರಾಗಿದ್ದು ಬಹಳ ಖುಷಿ ತಂತು ಅಂತ ಹೇಳಿದ್ರು. ಅವ್ರು ಹೇಳ್ಕೊಂತಿಲ್ರಿ, ಅವ್ರು ಒಂದು ಮಾತು ಮುಂದುವರೆದು ಹೇಳಿದ್ರು, ನಮ್ಮ ಜಿಲ್ಲೆಯವಲ್ಲ, ನಮ್ಮ ಭಾಗದವಲ್ಲ ಅಂತ ಒಬ್ಬ ದೂರದ ಮನುಷ್ಯ ಅವೇನ್ ಹೇಳಿದ ಅಂತಂದ್ರ, ನೀವೆಲ್ಲ ಬಹಳ ಬಿಜಾಪುರ ಜಿಲ್ಲೆಯವರ ಪುಣ್ಯವಂತರಿ, ನಂದು ಏನಾರ ಜನ್ಮ ಬಿಜಾಪುರದಾಗ ಆಗಿದ್ರೆ ನಾನು ಸಾಹೇಬರ ಸೇವೆ ಮಾಡಬಹುದಾಗಿತ್ತು ಅನ್ನೋ ಮಾತು ಅವ ಹೇಳ್ದ. ಒಬ್ಬ ಎಲ್ಲಿಯವನೋ ಬೇರೆ ಜಿಲ್ಲೆ ಡ್ರೈವರ್ ಅವನು ಬಹಳ ದೊಡ್ಡ ಇದ್ರೊಳಗಿರ್ತಾನ, ಆದ್ರೆ ಬಿಜಾಪುರ ಜಿಲ್ಲೆದಾಗ ಹುಟ್ಟಿದ್ರೆ ನಾನು ಸಾಹೇಬರ ಹತ್ತಿರದೊಳಗಿದ್ದು ಸೇವೆ ಮಾಡಬಹುದಾಗಿತ್ರಿ, ನಾನು ನನ್ನ ಜೀವನ ಸಾರ್ಥಕ ಆಗಿತ್ತು ಅಂತಕ್ಕಂಥ ಮಾತು ಒಬ್ಬ ವಾಹನ ಚಾಲಕ ಹೇಳ್ತಾನ. ಹಂಗಾಗಿ ನಾವು ಬಿಜಾಪುರ ಜಿಲ್ಲೆಯವರು ಪುಣ್ಯವಂತರು ಮತ್ತು ಅವರ ಕ್ಷೇತ್ರದವರು ನಾವು ಇನ್ನೂ ಪುಣ್ಯವಂತರು. ಅವರ ಹತ್ತಿರದಿಂದ ನಾವೇನು ಹೆಚ್ಚು ಸೇವೆ ಮಾಡೋದು ಬೇಡ, ಯಾವಾಗ ಯಾವಾಗ ಅವಶ್ಯಕತೆ ಇರ್ತದ ಅವರ ಕೈ ಬಲಪಡಿಸ್ತಕ್ಕಂತಹ, ಯಾವಾಗ ಯಾವಾಗ ಸಹಾಯ ಮಾಡಬೇಕಾಗಿರ್ತತಿ ನಮ್ಮ ಸಹಾಯ ಹಸ್ತವನ್ನ ಚಾಚುವಂತ ಕೆಲಸವನ್ನ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಮಾಡಿದರೆ ಅವರು ಇನ್ನೂ ಈ ನಾಡಿನಲ್ಲಿ ಇನ್ನೂ ಉದ್ದದ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಮತ್ತು ಇನ್ನೂ ಹೆಚ್ಚಿನ ಹುದ್ದೆಗಳಿಗೆ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ತಮ್ಮ ಬದುಕನ್ನೇ ಆಧ್ಯಾತ್ಮಿಕ ಚಿಂತನೆಗಾಗಿ ಮುಡುಪಾಗಿಟ್ಟು ಈ ನಾಡಿನ ಜಿಲ್ಲೆಯ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಒಯ್ದಂತ ಮಹಾಸಂತ, ನಡೆದಾಡುವ ದೇವರು, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಈರುವ ಸಂತರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಸಿದ್ದೇಶ್ವರ ಅಪ್ಪಾಜಿಯವರ ಆಶಯದಂತೆ ಜಿಲ್ಲೆಗೆ ನೀರಾವರಿಯನ್ನು ಒದಗಿಸಿಕೊಟ್ಟಂತ ಶ್ರೇಯಸ್ಸು ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಎಲ್ಲರೂ ಕೂಡ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದ ವಿದ್ಯುಕ್ತವಾದಂತಹ ಉದ್ಘಾಟನೆ, ಜ್ಞಾನದ ಸಂಕೇತವಾಗಿರ್ತಕ್ಕಂಥ ದೀಪವನ್ನ ಬೆಳಗಿಸುವುದರ ಮೂಲಕ ಸನ್ಮಾನ್ಯ ಸಚಿವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎನ್ನುವಂತೆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿರುವ ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಗಣ್ಯರಿಗೆ ಮತ್ತೊಮ್ಮೆ ಸಾರ್ವಜನಿಕರ ಪರವಾಗಿ ತುಂಬಿರದ ಧನ್ಯವಾದಗಳು. ಎಸ್.ವಿ. ಪಾಟೀಲ್ ಡಾಕ್ಟರ್ ಈ 3 ಮಂದಿ. ಎಸ್ ಎಸ್
ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಇಂದಿನ ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು. ಇದು ಕೇವಲ ಜ್ಯೋತಿಯಲ್ಲ, ಪ್ರತಿಯೊಬ್ಬರ ಬದುಕನ್ನ ಬೆಳಗುವಂತ ಒಂದು ಜ್ಯೋತಿ. ಉದ್ಘಾಟಿಸಿದ ಎಲ್ಲ ಇವತ್ತಿನ ಸಂತೋಷದ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಪ್ರೀತಿಗೆ ಪಾತ್ರರಾದಂಥ ಎಂ.ಬಿ. ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಪುನಃ ಮುಂದುವರಿಸಿ ಅದೇ ಖಾತೆಯನ್ನು ಅವರಿಗೆ ಜವಾಬ್ದಾರಿ ಕೊಟ್ಟದಕ್ಕಾಗಿ ಈ ಎಲ್ಲ ವಿಜಯಪುರ ನಗರದ ಜನತೆ ತಮ್ಮ ಭಾವನೆಯನ್ನು ಹಂಚಿಕೊಳ್ಳಲು ಇವತ್ತು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಸನ್ಮಾನ ಇಟ್ಟುಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅಲ್ಲದೆ ವೇದಿಕೆ ಮೇಲೆ ನಮ್ಮ ಹಿರಿಯರಾದಂಥ ವಿ.ಎನ್. ಬಿರಾದರ್ ಅವರು, ಉಪ್ಪಿನವರು, ನಾಕ್ಷಣವರು, ಕೊಲ್ಲೊಳ್ಳಿ ಅವರು, ನನ್ನ ಆತ್ಮೀಯ ಮಿತ್ರರಾದಂಥ ರಾಜು ಆಲೂರವರು, ಕಟಕ್ದೊಂಡವರು ಎಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿ ಎಂ.ಬಿ. ಪಾಟೀಲ್ ಕುರಿತು ನಾನು ಒಂದು ಎರಡೇ ನಿಮಿಷದಲ್ಲಿ ಬಯಸ್ತಾ ಇದ್ದೇನೆ. ಮೊದಲು ಎಂ.ಬಿ. ಪಾಟೀಲ್ ನೀರಾವರಿ ಸಿಸಚಿವರಾದ ತಕ್ಷಣ ಜಿಲ್ಲೆಯ ಸಮಸ್ಯೆ ಏನೈತಿ ಅನ್ನೋದು ಕಳೆದ ಅವರೊಂದು 10 ವರ್ಷ ಅಧ್ಯಯನ ಮಾಡಿಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಸಿದ್ದೇಶ್ವರ ಶ್ರೀಗಳು ಹೇಳಿದಾಗೆ ಒಂದು ಬಗೆಷ್ಟು ನೀರು ಕೊಟ್ರೆ ವಿಜಾಪುರ ಕ್ಯಾಲಿಫೋರ್ನಿಯಾ ಆಗ್ತಾ ಇತ್ತು ಅನ್ನುವಂಥದ್ದು ಒಂದು ಶಬ್ದ ಹೇಳಿದ್ರು. ಆ ಶಬ್ದದ ಒಂದೇ ದಾಟಿಯನ್ನು ಅವರು ಮುಂದುವರಿಸಿಕೊಂಡು ವಿಜಾಪುರ್ಗೆ ನೀರಾವರಿ ಹೇಗೆ ಮಾಡಬೇಕು ಅನ್ನೋದು ಕನಸು ಹಗಲು ರಾತ್ರಿ ಹೊತ್ತುಕೊಂಡು ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಬಿಜಾಪುರದಲ್ಲಿ ನೀರಾವರಿ ಅಭಿವೃದ್ಧಿಯಿಂದ 28 ಸಕ್ಕರೆ ಕಾರ್ಖಾನೆಗಳು ಬಾಗಲಕೋಟೆ ಬಿಜಾಪುರ ನಡುವೆ ಆಗ್ಯಾವ ಮತ್ತು ನೇರ ಮತ್ತು ಅಪರೋಕ್ಷವಾಗಿ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ. ಕೃಷಿ ಕಾರ್ಮಿಕರಿಗೆ ಆಗಿದೆ, ಲಾರಿ ಕ್ಯಾನ್ಸಿಲರಿ ಏನೇನು ಬರ್ತಾವ ಎಲ್ಲ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದ್ದಕ್ಕೆ ಸಕ್ಸಸ್ಫುಲ್ ಆಗಿ ನೀರಾವರಿ ಸಚಿವರಾಗಿ ಅದು ಕೆಲಸ ನಿರ್ವಹಿಸಿದ್ರು. ಅದನ್ನ ನೋಡಿ ಸಿದ್ದರಾಮಯ್ಯನವರು ನೆಕ್ಸ್ಟ್ ಟೈಮ್ ಆದ ಖಾತೆಯನ್ನು ಕೊಟ್ಟಿದ್ರೆ ನಮ್ಮ ಇನ್ನ ಕನಸುಗಳು ಏನಿದ್ದು ಅಪೂರ್ಣ ಆದಂತ ಕೆಲಸ ಮುಗಿದಿದ್ರೆ ವಿಜಾಪುರ ಜಿಲ್ಲೆ ಏನದ ಮಹಾರಾಷ್ಟ್ರದೊಳಗೆ ಶರದ್ ಪವಾರ್ ಅವರು ಒಂದು ಕಾನ್ಸ್ಟಿಟ್ಯೂನ್ಸಿ ಬಾರಾಮತಿ ಇದೆ. ಆ ಬಾರಾಮತಿಯಲ್ಲಿ ಹೇಗೆ ಪ್ರಗತಿ ಸಾಧಿಸ್ತಾರೆ ಅಂದ್ರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಕೃಷಿ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಹೊಂದಿದ್ದಾರೆ. ಆ ಕನಸು ನಾವು ಎಂ.ಬಿ. ಪಾಟೀಲ್ ಮುಖಾಂತರ ಕಾಣ್ತೇವೆ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಆಸೆ ಇದೆ. ನಾನು ಕಳೆದ ಒಂದು BLD ಸಂಸ್ಥೆಯಲ್ಲಿ ಒಂದು ಮೀಟಿಂಗ್ ನಲ್ಲಿ ಹೋದ ವೇಳೆನಾಗ ನಾವೇನಾರೇ ಅಭಿವೃದ್ಧಿ ಕಾಣಬೇಕಾಗಿತ್ತಂದ್ರೆ ಬಾರಾಮತಿ ಒಂದ್ಸಲ ನೋಡ್ಬೇಕು ಅಂತ ಹೇಳಿಕೆಸಿಂದ ತಮ್ಮ ಸಚಿವರ ಗಮನಕ್ಕೂ ಒಂದು ತಂದಿದೆ. ಇವತ್ತೇನಾದರೂ ಕೈಗಾರಿಕಾ ಕ್ರಾಂತಿ ಆಯಿತು ಅಂದ್ರೆ ವಿಜಾಪುರ ಜಿಲ್ಲೆ ನೆಕ್ಸ್ಟ್ ಮಹಾರಾಷ್ಟ್ರದೊಳಗೆ ಹೇಗೆ ಬಾರಾಮತಿ ಇದೆ ಆ ಲೆವೆಲ್ಗೆ ಒಂದು ಒಯ್ಯುವ ಕನಸು ಅವ್ರ ಬತ್ತಕ್ಕಿದೆ. ಆ ಕನಸಿಗೆ ಆಗಿನ ಸಚಿವರಾದಂಥ ಸಿದ್ದರಾಮಯ್ಯನವರು ಏನು ಅನುಕೂಲ ಮಾಡಿಕೊಟ್ಟಿದ್ರು ಅದನ್ನ ಮುಂದುವರಿಸಿ ಪುನಃ ಅದೇ ಖಾತೆ ಯಾಕೆ ಈಗ ಕೊಟ್ಟರು ಅಂತಂದ್ರೆ ಎಂ.ಬಿ. ಪಾಟೀಲ್ ಉದ್ಯೋಗ ಸೃಷ್ಟಿಗಾಗಿ ಇನ್ವೆಸ್ಟರ್ಸ್ ಮೀಟ್ ಬೆಂಗಳೂರಿನಲ್ಲಿ ಕರೆದರು. ಆ ವೇಳೆನಾಗ ಕನಿಷ್ಠ ಒಂದು 50,000 ಕೋಟಿ ರೂಪಾಯಿ ಇನ್ವೆಸ್ಟರ್ಸ್ ಬಂದು ನಾವು ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಮಾಡುವಂತ ಅಭಿಲಾಷೆ ವ್ಯಕ್ತ ಮಾಡಿದಾಗ ಎಂ.ಬಿ. ಪಾಟೀಲ್ ಅದಕ್ಕೆ ಮುಂದೆ ಹೋಗಿ ನಾನು ನಿಮಗೆ ಏನೇನು ಬೇಕಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಕ್ಕೆ ರೆಡಿ ಇದ್ದೀನಿ, ನೀವು ನಮ್ಮಲ್ಲಿ ಇಂಡಸ್ಟ್ರಿಗಳು ಮಾಡಬೇಕು ಅಂತ ಹೇಳಿ ಸ್ನೇಹಿತರು ಅನ್ನೋದನ್ನ ಎಂ.ಬಿ. ಪಾಟೀಲ್ ಮೇಲೆ ಭರವಸೆ ಇಟ್ಕೊಂಡು ಅನೇಕ ದೊಡ್ಡ ಬೃಹತ್ ಉದ್ಯಮಿಗಳು ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಬರ್ತಾ ಇದ್ದದ್ದು ಗಮನದೊಡ್ಡ ಇಟ್ಕೊಂಡ್ಮೇಲೆ ಎಂ.ಬಿ. ಪಾಟೀಲ್ ಇವಾಗ ಅಕಸ್ಮಾತ್ ಈ ಖಾತೆ ಬಿಟ್ಟು ಮತ್ತೊಂದು ಖಾತೆಗೆ ಹೋಗಿದ್ರು ಅಂದ್ರೆ ಆ ಹೊಸದಾಗಿ ಬರುವಂತಹ ಉದ್ಯಮಿದಾರರಿಗೆ ಒಂದು ಶಾಕ್ ಆಗ್ತಿತ್ತು. ಯಾಕೆ ಅವರೇ ಒಬ್ಬರು ಭರವಸೆದಾಯಕ ನಾಯಕರು. ಅವ್ರಿಲ್ಲ ಅಂದ್ರೆ ಮತ್ತೆ ಪ್ರಾಜೆಕ್ಟ್ಗಳು ಹ್ಯಾಂಪರ್ ಆಗ್ತಾವ ಅನ್ನೋ ಕಾರಣಕ್ಕಾಗಿ ಆ ಉದ್ದೇಶಕ್ಕೆ ಎಂ.ಬಿ. ಪಾಟೀಲ್ ಈ ಖಾತೆಯನ್ನು ಕೊಟ್ಟಾರ. ಅದಕ್ಕೆ ಖಾತೆ ಕೊಟ್ಟದ ಕಾಂಗ್ರೆಸ್ನ ಹೈಕಮಾಂಡ್ಗೂ ಮತ್ತು ಸಿದ್ದರಾಮಯ್ಯವರಿಗೂ, ಡಿ.ಕೆ. ಶಿವಕುಮಾರ್ ಅವರಿಗೂ ನಾನು ಧನ್ಯವಾದ ಅರ್ಪಿಸಿ ಬರುವ ದಿನಮಾನದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಿಜಾಪುರಕ್ಕೆ ಮುಳುವಾಡಂತ 3,000 ಎಕರೆ ಪ್ರದೇಶದಲ್ಲಿ ಔದ್ಯೋಗಿಕ ಕ್ರಾಂತಿ ಮಾಡೋದ್ರ ಸಂಬಂಧ ಕೆಂಪಾಕೋಲಾ ಅನ್ನುವಂತ ಒಂದು ಇಂಡಸ್ಟ್ರಿ ತಂದಿದ್ದಾರೆ, ಸ್ವಿಟ್ಜರ್ಲಾಂಡ್ ಕಂಪನಿ ತಂದಿದ್ದಾರೆ.
ಇನ್ನೂ ಅನೇಕ ಇಂಡಸ್ಟ್ರಿಗಳು ಬಿಜಾಪುರಕ್ಕೆ ಬರ್ತಾ ಇದ್ದಾವೆ. ಅಂದಾಜು ನನ್ನ ಅಂದಾಜು ಒಂದು 200-300 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಈಗ ಸದ್ಯಕ್ಕೆ ಕೈಯಲ್ಲಿದ್ದಾವೆ. ಇನ್ನ ಬರೋ ದಿನಮಾನದಲ್ಲಿ ವಿಜಯಪುರಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲಿ ವಿಮಾನ ನಿಲ್ದಾಣಕ್ಕೆ ಮಾಡೋದ್ರಲ್ಲೇ ಈ ಭಾಗದ ಔದ್ಯಮಿಕ ಕ್ರಾಂತಿ ಇನ್ನೂ ಆಗ್ತದೆ. ಈ ಜನರಲ್ ಬೈಕನೂ ಆಗಿದೆ ಮತ್ತು ರಾಜ್ಯದ ಉದ್ಯಮದ ಕನಸೂ ಆಗಿದೆ. ಆ ಕಾರಣಕ್ಕೆ ವಿಮಾನ ನಿಲ್ದಾಣ ಸದ್ಯಕ್ಕೆ MB ಪಾಂಡ್ರು ಈಗ ಅದರ ಬೆನ್ನು ಹತ್ತಿದ್ದಕ್ಕೆ ಇನ್ನು ಬರೋ ಕೆಲವೇ ದಿವಸದಲ್ಲಿ ಅಂದ್ರೆ ಒಂದು 2 ತಿಂಗಳದಾಗ ವಿಮಾನ ನಿಲ್ದಾಣದ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರೆ ಇನ್ನಷ್ಟು ಇಂಡಸ್ಟ್ರೀಸ್ಗಳು ಬಿಜಾಪುರಕ್ಕೆ ಬರ್ತಾವು. ಆ ಬರೋ ಉದ್ದೇಶದಿಂದ ಔದ್ಯೋಗಿಕ ಕ್ರಾಂತಿ 100% ಆಗ್ತದೆ. ಇದ್ರ ಜೊತೆಗೆ ಅವರಿಗೆ ನೀರಾವರಿ ಖಾತೆಯನ್ನು ಇನ್ನೊಂದು ಸಪೋರ್ಟಿವ್ ಆಗಿ ಕೊಟ್ಟರೆ ಎರಡೂ ಖಾತೆಯನ್ನ ನಿಭಾಯಿಸುವಂತ ಶಕ್ತಿ ಅವರಿಗೆ ರಾಜ್ಯದಲ್ಲಿ ಅವರಿಗೆ ಮಾತ್ರ ಒಬ್ಬರಿಗಿದೆ. ಆ ಕಾರಣಕ್ಕಾಗಿ ಬರುವ ದಿನಮಾನದಲ್ಲಿ ಅದು ಒಂದು ಖಾತೆ ಇವರಿಗೆ ಸಿಗಲಿ ಮತ್ತು ಇನ್ನೂ ಮುಖ್ಯಮಂತ್ರಿಗಳು ಅವರು ಆಗುವಂತ ಅವಕಾಶಗಳಿದ್ದು ಇವಾಗ ಆಗಿಲ್ಲ ಅಂದ್ರೂ ಭವಿಷ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಪ್ರಥಮವಾಗಿ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವ್ರನ್ನ ಹಾಗೂ ಎಲ್ಲ ಪೂಜ್ಯ ಬಸವಾದಿ ಶರಣರನ್ನ ಜ್ಞಾನಯೋಗಿ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ, ಲಿಂಗೈಕ್ಯ ಬಂತನಾಳ ಶಿವಯೋಗಿಯವರನ್ನ, ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವ್ರನ್ನ ಹಾಗೂ ನನ್ನ ತಂದೆಯವರಾದಂಥ ಲಿಂಗೈಕ್ಯ BM ಪಾಚ್ರಲ್ಲಿ ಇವರೆಲ್ಲರಲ್ಲಿ ನನ್ನನ್ನು ಸ್ಮರಣೆ ಮಾಡಿ ಅವರಲ್ಲಿ ನನ್ನ ಭಕ್ತಿ ಶ್ರದ್ಧೆಯ ನಮನಗಳನ್ನ ಸಲ್ಲಿಸಿ ಇಂದು ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನವಾದಂಥ ನಾಗಠಾಣ್ ಕ್ಷೇತ್ರದ ಶಾಸಕರಾದಂಥ ವಿಠಲ್ ಕಟಕ್ದಂಡವರೇ, ಮಾಜಿ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಗಳಾದಂಥ ಆತ್ಮೀಯರಾದಂಥ ಪ್ರೊಫೆಸರ್ ರಾಜವರ್ಧನ್ ಅವರೇ, ಜಿಲ್ಲಾ ಪಂಚಾಯಿತಿಯ ಹಿಂದಿನ ಉಪಾಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಹಿರಿಯರು, ನನಗೆ ಆತ್ಮೀಯರು ಆದಂಥ ಸಿ ವಿ ಎನ್ ಬಿರಾದರಣ್ಣವರೇ, ಇವತ್ತು ನೀರಾವರಿ ಸಲುವಾಗಿ ಅನೇಕ ದಶಕಗಳ ತಮ್ಮ ಹೋರಾಟವನ್ನು ಮಾಡ್ಕೊಂಡ್ಬಂದು ವಿಶೇಷವಾಗಿ ಮುಳವಾಡ ನೀರಾವರಿಗೆ ಬಹಳಷ್ಟು ಶ್ರಮಿಸಿದಂಥ ಹಿರಿಯರಾದ ಆತ್ಮೀಯರಾದ ಡಾಕ್ಟರ್ ಕಂಠೀರವ್ ಕುಳ್ಳೋಳಿ ಅವರೇ, ಹಿರಿಯರಾದಂಥ ವೀರಶೈವ ಮಹಾಸಭಾದ ಹಿಂದಿನ ಅಧ್ಯಕ್ಷರು, ನಮ್ಮ BLD ಸಂಸ್ಥೆಯ ಹಿಂದಿನ ಉಪಾಧ್ಯಕ್ಷರು, ಆತ್ಮೀಯರಾದಂಥ ಶ್ರೀ ಸಿದ್ದರಾಮಪ್ಪ ಉಪ್ಪಿನಣ್ಣವರೇ, ಇನ್ನೋರ್ವ ಹಿರಿಯರಾದಂಥ ಪ್ರಸ್ತುತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರು, ಆತ್ಮೀಯರಾದಂಥ ಶ್ರೀ VC ನಾಗಠಾಣ್ ಅವರೇ, ವಿಜಯಪುರ ನಗರದ ಮಹಾಪೌರರಾದಂಥ ಶ್ರೀ MS ಕರಡಿ ಅವರೇ, VDAದ ಅಧ್ಯಕ್ಷ ಅಂತ ಸಹೋದರ ಡಾಕ್ಟರ್ ಗಂಗಾಧರ ಸಂಬಣ್ಣಿ ಅವರೇ, ನಂದಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಅಂತ ಸಹೋದರ ಶ್ರೀ ಕುಮಾರ್ ದೇಸಾಯಿ ಅವರೇ, ಅಲ್ಲಮಿನ ನಿರ್ದೇಶಕರಾದಂಥ ಹಿರಿಯರಾದಂಥ ಡಾಕ್ಟರ್ BS ಪಾಟೀಲ್ ರೇ, SV ಪಾಟೀಲ್ ರೇ, ಶಂಕರಗೌಡ ಸೌನಳ್ಳಿ ರೇ,
ಕಸಾಪದ ಅಧ್ಯಕ್ಷರಂತ ಸಿಂಪೀರ್ ವಾಲಿಕಾರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂತ ಶ್ರೀ ಸೋಮನಾಥ್ ಬಾಗಲಕೋಟ್ ಅವರೇ, ಬಹುಶಃ ಎಲ್ಲರ ಹೆಸರು ತಗೊಂಡ್ರೆ ಸಮಯ ಆದ ಒಂದರಿಂದ ಯಾರು ಉನ್ನತ ಭಾವಿಸಿದ್ರಂತ ತಿಳ್ಕೊಂಡು ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರೇ, ಗಣ್ಯರೇ, ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮ ಬಹುಶಃ ನಾನು ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ನಾನು ಭಾವಿಸಿದೆ. ಎಲ್ಲ 2 ದಿನಗಳ ಕಾಲ ಬೆಂಗಳೂರಿಗೇ ಇವತ್ತು ದಿವಸ ಬಹಳಷ್ಟು ಜಿಲ್ಲೆಯ ಮತಕ್ಷೇತ್ರ ಜನ ಬಂದು ನನಗೆ ಅಭಿನಂದನೆಗಳು ಸಲ್ಲಿಸಿದರು. ನಾನು ಮಂತೇಶ್ ಬ್ರಾದ್ ಅವ್ರಿಗೆ ಹೇಳಿದೆ, ಇದು ನನ್ನ ಮುಂದುವರೆದ ಭಾಗ. ಯಾಕಂದ್ರೆ ನಾನೀಗ 3 ವರ್ಷ ಮಂತ್ರಿ ಇದ್ದೆ, ಅದು ಕೈಗಾರಿಕೆ ಮಂತ್ರಿ ಇದ್ದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಆಗಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಲ್ಲಿ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಇದು ಮುಂದುವರೆದ ಭಾಗ, ಹೀಗಾಗಿ ಯಾವ ಕಾರ್ಯಕ್ರಮಗಳು ಕೂತ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದ್ರೆ ಅವರು ಎಲ್ಲರೂ ಒಂದ್ ಕಡೆ ಕೂಡಿಸ್ಕೊಂಡು ಅಲ್ಲಿನೇ ಆ ಕಾರ್ಯಕ್ರಮ ಮಾಡೋಣ, ಯಾರಿಗೂ ಕೂಡ ಇವು ಹೂವು ಹಾರ, ಯಾಕಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ಎಲ್ಲವನ್ನ ಕೂಡ ತಿರಸ್ಕಾರ ಮಾಡೋ ಅದು ಶಾಲು, ಹಾರು, ಹೂವು ಎಲ್ಲವನ್ನ ಬಳ್ಳಾರಿ ಗುಲಾಬಿ ಹೂವನ್ನು ಕೊಡ್ತಿದ್ರು, ಪುಸ್ತಕ ಕೊಡ್ತಿದ್ರು. ನಾನು ಕೂಡ ಅದನ್ನು ಪಾಲನೆ ಮಾಡಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆದೇಶ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನು ಸಂಪೂರ್ಣವಾಗಿ ನಿಷೇಧನೆ ಮಾಡಿದ್ದೀನಿ. ಯಾರು ಕೊಡ್ತಿರೋ ಬುಕ್ಕ ಕೊಡ್ರಿ, ಇಲ್ಲಿ ಕರೆಯುವಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ. ಆದ್ರೆ ರಾಜಕೀಯ ಕಾರ್ಯಕ್ರಮದಲ್ಲಿ ಅದು ನಿಲ್ಸಕ್ಕಾಗಂಗಿಲ್ಲ, ಸಂಘ ಸಂಸ್ಥೆ ನಿಲ್ಸಕ್ಕಾಗಂಗಿಲ್ಲ. ಅದಾಗಿ ಒಂದು ಸೂಚನೆಯನ್ನು ಕೊಡಿಸಿ, ಯಾರು ಹಾರು, ಶಾಲು, ಹಾರ ಯಾವುದು ಕೂಡ ಬೇಡ ಅಂತ ಹೇಳಿ ಸಹ ನಿರ್ಧರಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸುವ ನನ್ನ ಮತನ ಇವತ್ತು ಸಹ ಅವರು ವಿಚಾರ ಮಾಡಿ, ನನ್ಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗಲಿ ಇಷ್ಟೆಲ್ಲಾನು ಕೂಡ ಈ ಗದ್ದಲ ಎಬ್ಬಿಸಿರ್ತಾರೆ ಅಂತ ಹೇಳಿ. ಇವತ್ತು ಬಸವ ಜನ್ಮಭೂಮಿ, ಇದು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಭೂಮಿ, ಮಂತ್ರಾಲಯ ಶಿವಯೋಗಿಗಳ ಜನ್ಮಭೂಮಿ, ಫಗುವಳ್ ಕಟ್ಟಿಯವರು ಅವರ ಕರ್ಮಭೂಮಿ. ಯಾಕಂದ್ರೆ ಹುಟ್ಟಿದ್ದು ಧಾರವಾಡದಲ್ಲಿ. ನನ್ನ ತಂದೆಯವರಾದಂಥ BM ಪಾಟೀಲ್ರು. ವಿಜಯಪುರ ಜಿಲ್ಲೆಗೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಇವತ್ತು ಸೇರುವಂತಹದ್ದು. ಆ ಇತಿಹಾಸ ಜೊತೆಗೆ ನಮಗೆ ಇವತ್ತು ಆದಿಲ್ ಶಾಹಿ ಅರಸರು ಗೋಲ್ ಗುಂಬೋಜು, ಇಮ್ರಾಯ್ ಬ್ರೋಜ ಇವೆಲ್ಲವನ್ನು ಕಟ್ಟಿದಂಥದ್ದು ಕೂಡ. ಅನೇಕ ಸಂತರು ಇವತ್ತು, ಶಾಂತಿವೀರಪ್ಪಗಳು, ಈಗ ಅನೇಕ ಸಂತರು, ಸ್ವಾಮೀಜಿಯವರು ಇವತ್ತು ಸಹ ಈ ಭಾಗದಲ್ಲಿ ಇವತ್ತು ಸಹ ಇದು ಮಾಡಿ ಬೇರೆ ಬೇರೆ ಕಡೆ ಕೂಡ ಇವತ್ತು ಗದಗಿನಲ್ಲಿ ಕೂಡ ನಮ್ಮ ವಿಜಯಪುರ ಹೋಗುವಂಥ ಸ್ವಾಮೀಜಿಯವರು ಇವತ್ತು ಎಲ್ಲ ಕಡೆ ಇರುವಂಥದ್ದು. ಆದರೂ ಕೂಡ ನಾವು ಆ ಪ್ರಕೃತಿಯ ನಿಯಮದಲ್ಲಿ ಇವತ್ತೊಂದು ದಿವಸ ನಾವು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಣೆಪಟ್ಟನ್ನು ಕಟ್ಕೊಂಡಿದ್ದೀವಿ. ಬಾರಿಸ್ಬಿಟ್ಟೇನಪ್ಪ ಒಂದು 5 ನಿಮಿಷ. ಬ್ರಿಟಿಷ್ ಕಾಲದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ, ಇಂದು ವಿಜಯಪುರ, ಈ ಎರಡೂ ಭಾರತ ದೇಶದ 2 ಬರಗಾಲದ ಪ್ರದೇಶ, ತೀವ್ರವಾದಂತಹ ಬರಗಾಲ ಪ್ರದೇಶಗಳು ಅಂತೇಳಿ ಘೋಷಣೆ ಮಾಡಿ ಇವತ್ತಿಗೂ ಕೂಡ ನಾವು ಬರಗಾಲ ನಿವಾರಣಾ ಕೇಂದ್ರವನ್ನು ನೋಡ್ತೀವಿ, ಆಂಟಿ ಫೆಮಿನ್ ಸೆಂಟರ್ಸ್ ನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಎದುರುಗಡೆ, ಸರ್ಕಲ್ ಎದುರುಗಡೆ ಇವತ್ತು ದಿವಸ ನಾವು ಬರಗಾಲ ನಿವಾರಣಾ ಕೇಂದ್ರ ನೋಡ್ತೀವಿ, ವಿಲ್ಸನ್ ಆಂಟಿ ಫೆಮಿನ್ ಸೆಂಟರ್ ಅಂತ ಹೇಳೋದಕ್ಕೆ. ಅದಾಗಿನೂ ಕೂಡ ನಮ್ಮ ಹಿರಿಯರಾದಂಥ ಸಿದ್ದರಾಮಪ್ಪನ ಉಪ್ಪಿಣ್ಣವರು, ನಮ್ಮ ಹಿರಿಯರಾದಂಥ ನಮ್ಮ ವಿಸಿ ನಾಗ್ತಾನವ್ರು ಹೇಳ್ತಿದ್ರು, ನಾ ಹೃದಯ ಶ್ರೀಮಂತಿಕೆ ಇದ್ದಂಥ ಜನ ಅಂತ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರನ್ನ ಅಂದು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ, ನಿರ್ಲಿಂಗಪ್ಪನವ್ರನ್ನ ಬಂಗಾರದಲ್ಲಿ ತೂಗಿ ನಾವು ಭಾರತ ದೇಶದ ದೇಶಾಭಿಮಾನವನ್ನ ಇವತ್ತೊಂದು ಸಹ ಪ್ರದರ್ಶಿಸಿದಂತ ಹೃದಯ ಶ್ರೀಮಂತ ಜನ. ನಮ್ಮ ಹಣ ಇರ್ದಿದ್ರು ಕೂಡ ನಮ್ಮ ಕೈಯಲ್ಲಿರುವಂತ ಬಳೆಗಳನ್ನ, ಬಂಗಾರದ ಸಾರುಗಳನ್ನ, ಮಳೆಗಟ್ಟಿಗೆ ಬಂಗಾರ ಕೊಟ್ಟು ಇವತ್ತು ಸಹ ದೇಶ ಪ್ರೇಮವನ್ನ, ರಾಷ್ಟ್ರ ಪ್ರೇಮವನ್ನ ಮೆರೆದಂತ ಜನ
ವಿಜಯಪುರದ ಜಿಲ್ಲೆ ಜನ ಅಂತೇಳಿ. 5 ನದಿಗಳ ಹರಿದ್ರೂ ಕೂಡ ಹೆಂಗೆ ಪಂಜಾಬ್ನ ಹಾಗೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಕೂಡ ಅಲ್ಲಿ 5 ನದಿಗಳು ಹರಿದವು, ಇಲ್ಲಿ 5 ನದಿಗಳು ಹರಿದವು. ಆದರೂ ನಮಗೆ ಕುಡಿಯಕ್ಕೆ ನೀರು ಇರಲಿಲ್ಲ ಇವತ್ತಿನ ದಿವಸ. ಏನು ಹಿಂದೆ 1969, 70, 71, 72 ನಮ್ಮ ತಂದೆಯವರೇನು ಅಂದು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಆವಾಗ ಪ್ರಥಮ ಏನು ನೀರಿನ ಕೃಷ್ಣಾ ನದಿದ ನೀರನ್ನ ಮತ್ತು ಇಲ್ಲಿಯ ಏನು ಚರಂಡಿ ವ್ಯವಸ್ಥೆಯನ್ನ ನಿಮ್ಮ ಏನಂತಿರೋದಕ್ಕೆ ಏನಂತೀರಿ UGD ಅದನ್ನು ಮಾಡಿದಂಥದ್ದು. ಅವಾಗ ಬಹುಶಃ ಭಾಳ 75,000 ಜನಸಂಖ್ಯೆ ಇತ್ತು, 1 ಲಕ್ಷ ಜನಸಂಖ್ಯೆ ಇತ್ತು. ಈಗ 5 ಲಕ್ಷ ಜನಸಂಖ್ಯೆ ಆಗ್ಯದ. ಈ ಬ್ಯಾಸಗಿ ಸಂದರ್ಭದಲ್ಲಿ ನಾನು ನೋಡಿದ್ರಿ 2013ರಿಂದ 18 ಹಿಂದೆ ಉಸ್ತುವಾರಿ ಸಚಿವನಿದ್ದಾಗ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ YS ಪಾಟೀಲ್ರಿದ್ರು. ನಾವು ಸುಮಾರು 700 ಟ್ಯಾಂಕರ್ಗಳನ್ನ ಹಚ್ಚಿದ್ವಿ. 700 ಟ್ಯಾಂಕರ್ಗಳನ್ನ ಇಲ್ಲೇ ಸುಮನ್ ಸಾಕೋರ್ ಅವನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಂಥವ್ರು ಅದರಲ್ಲಿ 700 ಟ್ಯಾಂಕರ್ಗಳನ್ನ ಈ ಕಳೆದ 7-8 ವರ್ಷನಾಗ 10 ವರ್ಷನಾಗ ಬಹುಶಃ 4-5 ಬರಗಾಲ ಬಂದವು. ಭಾಳ ಜನರಿಗೆ ಅರ್ಥ ಆಗಿಲ್ಲ. ವಿಜಯಪುರ ನಗರದಲ್ಲಿ ಸ್ವಲ್ಪ ತೊಂದರೆ ಇದೆ ಇಲ್ಲ ಅನ್ನೋದಲ್ಲ, ಇನ್ನೊಂದು ಹಂತದ ನೀರಾವರಿ ಇವತ್ತಿನ ದಿವಸ ಕುಡಿ ನೀರಿನ ಹಂತ ಘಟಕ ಇಲ್ಲ ಆಗಲೇಬೇಕು ಇವತ್ತಿನ ದಿವಸ. ಅದರ ಸಲುವಾಗಿ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ, ಆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದರೆ ಹಳ್ಳಿಯಲ್ಲಿ ಇವತ್ತಿನ ದಿವಸ ಕುಡಿಲಿಕ್ಕೆ ನೀರಿನ ತೊಂದರೆ ಬಹುಶಃ 95% ಇವತ್ತಿನ ದಿವಸ. ಎಲ್ಲೋ ಒಂದ್ ಕಡೆ ವಸ್ತಿಗಳು ಕೆಲವೊಂದು ಕಡೆ ಇದಾವೆ, 95% ಇವತ್ತಿನ ದಿವಸ ಬಗ್ಗೆ ಇರ್ತದೆ. ನನಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕಳೆದ ಒಂದು 30 ವರ್ಷ ಹಿಂದೆ ತಿಕೋಟಾದಲ್ಲಿ ಬೇಡಿ ಸಂಸ್ಥೆ ವಿಬಿಜತಿ ಕಾಲೇಜಿನಲ್ಲಿ ಒಂದು ಹಾಸ್ಟೆಲ್ನ ಭೂಮಿ ಪೂಜೆನ ಉದ್ಘಾಟನೆ ಇತ್ತು. ಭೂಮಿ ಪೂಜೆ ಆ ಸಂದರ್ಭದಲ್ಲಿ ಸಿದ್ದೇಶ್ವರಪ್ಪಗಳು ಅವ್ರು ಮಾತನೇ ಹೇಳಿದ್ರು. ಯಾಕಂದ್ರೆ ಸಿದ್ದೇಶ್ವರಪ್ಪಗಳು ಪೂರಾಶ್ರಮ ಬಿಜ್ಜರ್ಗಿ, ತಿಕೋಟ, ಬಾಬನಗರ, ಬಿಜ್ಜರ್ಗಿ, ಕನಮಡಿ ಇವತ್ತು ಸಂಕಷ್ಟದ ಮಧ್ಯ 1 ಇಂಚ್ ಬೋರ್ವೆಲ್ 2 ಇಂಚ್ ಬೋರ್ವೆಲ್ ಇದ್ರ 2 ಎಕರೆ ದ್ರಾಕ್ಷಿ 4 ಎಕರೆ ದ್ರಾಕ್ಷಿ ಮಾಡ್ಕೊಂಡಂತವ್ರು ಡ್ರಿಪ್ ಇರಿಗೇಷನ್ ಮಾಡಕ್ಕೆ. ಎಲ್ಲೆಲ್ಲೋ ಪೈಪ್ ಲೈನ್ ಮಾಡಿ 10-20 ಕಿಲೋಮೀಟರ್ 40 ಕಿಲೋಮೀಟರ್ ಸೌಲ್ಡ್ ನೀರು ತಗೊಂಬಂದ ತಂದು ನ್ಯಾಯಹಳ್ಳ ತಿತ್ತು ಅಲ್ಲಿ ತರ್ತಾ ಇದ್ರು, ಎಲ್ಲ ಮಾಡಿ ಇದು ಮಾಡ್ಕೊಂಡು ಅಂತದ್ದು. ನನಗೊಂದು ಮಾತು ಹೇಳಿದ್ರು ಅವತ್ತು, 30 ವರ್ಷ ಆಗಿರ್ಬೇಕದು ಎಂದು ನಾನು ಕರೆಕ್ಟ್ ಎಕ್ಸಾಕ್ಟ್ ಅಂತ ಕೊಡ್ರಿ ಇರ್ತದ. MB ಪಾಟ್ರೆ ಈ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ ನೀವು. MB ಪಾಟ್ರೆ ನೀವೆಲ್ಲರೂ ಕೂಡಿ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ, ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ನೀರಿಸ್ತದ. ಯಾಕಂದ್ರೆ ಅವರು ದ್ರಾಕ್ಷಿ ವಿಚಾರದಲ್ಲಿ ಹೇಳಿರುವಂತಹದ್ದು. ಅಂದ್ರೆ ನಾವು ಇಷ್ಟು ಪ್ರಸಿದ್ಧವಾದ ದ್ರಾಕ್ಷಿ ಬೆಳಿತೀವಿ ಕಷ್ಟಪಟ್ಟು, ಆದ್ರೆ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ. ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲನ್ನು ಕೊಟ್ಟಾನ ದೇವ್ರು. ನಾವಾದ್ರೆ ಕೆಟ್ಟ ಬಿಸಿಲು ಅಂತೀವಿ. ಆ ಬಿಸಿಲಿಗೆ ಇವತ್ತು ದಿವಸ ನಮ್ದು ಇಷ್ಟೆಲ್ಲ ಸಿಹಿ ಆಗುವಂಥದ್ದು ಎಲ್ಲ ಹಣ್ಣುಗಳು ಹಂಪುಗಳು. ಆದ್ರೆ ನಮ್ಮ ಮುಂದೆ ಏನೂ ದಾರಿ ಇರಲಿಲ್ಲ. ಕೃಷ್ಣ ನ್ಯಾಯಾಧಿಕರಣ ಏನು ಬಚಾವ ತೀರ್ಪು ಬಂತು. ಆಲ್ಮಟ್ಟಿ ಆಣೆಕಟ್ಟು 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿದ್ರು. ಆ ಬಚಾವ ತೀರ್ಪಿನಲ್ಲಿ ನಾವು ವಿಜಯಪುರ ಮತ್ತು ಬಾಗಲಕೋಟೆ ಅವಿಭಾಜ್ಯ ಬಿಜಾಪುರ ಜಿಲ್ಲೆ ಇತ್ತು. ನಾವು ಸುಮಾರು 1,90,000 ಅಂದ್ರೆ ಅಂದಾಜು 2 ಲಕ್ಷ ಎಕರೆ ಹಿಡಿದ್ರಿ. ಅಷ್ಟು ಭೂಮಿಯನ್ನ ಕಳ್ಕೊಂಡಂತ ಜನ. ನಮಗೆ ನೀರಾವರಿ ಆಗಿದ್ದು ಪ್ರತ್ಯುಪರವಾಗಿ UKP ಸ್ಟೇಜ್ 1 ಮತ್ತು ಸ್ಟೇಜ್ 2ದಲ್ಲಿ 75,000 ಎಕರೆ ಮಾತ್ರ. ಇವತ್ತಿನ ದಿವಸ ಎಷ್ಟು ಭೂಮಿ ಕಳ್ಕೊಂಡಿವಿ, ಅಷ್ಟು ನೀರಾವರಿ ಆಗಲಿಲ್ಲ. 2 ಲಕ್ಷಕ್ಕೆ 2 ಲಕ್ಷ ಆಗಲಿಲ್ಲ, 75,000 ಆಯ್ತು. ಆದ್ರೆ ಬೇರೆ ದಾರಿ ಇರಲಿಲ್ಲ. ಆ ಬೊಗಸಿ ನೀರು ತರ್ಕೊಳ್ಳುವಂತ ಸಾಧ್ಯತೆನೇ ಇರಲಿಲ್ಲ ಇವತ್ತಿನ ದಿವಸ. ಯಾಕಂದ್ರೆ ಎಲ್ಲವೂ ಕೂಡ ನ್ಯಾಯಾಧಿಕರದ ನೀರಿನ ಹಂಚಿಕೆ ಆಗ್ಬೇಕು. ಸುಮ್ಮನೆ ನಾವು ಡ್ಯಾಮ್ ಕೊಡ್ತೀವಿ ನೀರು ತಗೋತೀವಿ ಅಂತ ಹೇಳಿ. ಅದೇನೋ 2010ರಲ್ಲಿ ಇವತ್ತಿನ ದಿವಸ 2ನೇ ತೀರ್ಪು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು ಬಂತು. ಶಕ್ತಿ ಆಗೋಗತ್ತದ ಎಲ್ಲರಿಗೂ ನಾ ಜಾಸ್ತಿ ಮಾತಾಡಂಗಿಲ್ಲ. ಆದ್ರೂ ಇಷ್ಟೆಲ್ಲ ಬಂದಿರೋ ಸ್ವಲ್ಪ ಮಾತುಗಳನ್ನ, ಯಾಕೆ ಎಲ್ಲರೂ ಖರ್ಚಿ ಹಿಡ್ಕೊಂಡು ಗಾಳಿ ಸತ್ತಿರ ನನಗೂ ಬೆವರು, ನಿಮ್ಗೆ ಜಾಸ್ತಿ ಬೆವರು ನಮಗೆ ಬರ್ತೈತೆ. ನಾವು ಊಟ ಮಾಡೋ ಸಹ ಬೆವರು ಬರ್ತೈತೆ ನಂಗೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ.
ಎರಡನೇ ತೀರ್ಪು 2010 ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು. ಆ ಬ್ರಿಜೇಶ್ ಕುಮಾರ್ ತೀರ್ಪು ಬಂದಾಗ ಮುಂದದು 13ರಲ್ಲಿ ಸ್ಪಷ್ಟೀಕರಣ ಅರ್ಜಿಕೊಂಡು 177 TMC ಮೊದಲಾಗಿತ್ತು, 73 ಆಯ್ತು ಅಂದ್ರೆ 4 TMC ಕಳ್ಕೊಂಡಿವಿ ಅಲ್ಲಿ ಸ್ಪಷ್ಟೀಕರಣದಾಗ. ಅವಾಗ ನಿಜವಾದಂತ ನ್ಯಾಯ ಸಿಕ್ಕಿದ್ ನಮಗೆ ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ ಈ 3 ಯೋಜನೆಗಳಿಗೆ ವಿಶೇಷವಾಗಿ 55 TMC, 20, 18 ಸುಮಾರು 85 TMC ಅಷ್ಟು ನೀರು ನಮಗೆ ಬಂತು. ಅವಲ್ಲಿವರೆಗೆ ನಮಗೆ ಬೇರೆ ಹಾದಿ ಇರಲಿಲ್ಲ. ಮೊದಲದು ನೀರಾವರಿ ಕ್ಷೇತ್ರ 560ರಿಂದ 590 ಮೀಟರ್ ತನ ಇತ್ತು. ನಮ್ಮ ಹಿರಿಯ ಅಂತ ಕುಲವೇ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸಾಹೇಬ್, ಅದು 560, 590 ಆದ್ರೆ ನಿಮ್ಮ ಅಕೌಂಟಿಗೆ ಬಬಲೇಶ್ವರ ನೀರು ಬರ್ತಿರ್ಲಿಲ್ಲ. ಅದು ಯಾರಿಗೂ ಗೊತ್ತೂ ಇರಲಿಲ್ಲ. ನಮ್ಮ ಮಂದಿ ಬರೇ ಮುಳವಾಡಿ ಆಗ್ತಿರವ್ರೆ ಅಂತೇಳಿ ಅಲಂಕ ನಡೆದಿತ್ತು. ಮುಂದೆ ಅದು ಯಾವ 640 ಮೀಟರ್ ಕಾಲಾಗ 1.5 ಲಕ್ಷ ಎಕರೆ ಇವತ್ತು ಸಹ ಆಗಿ ಇವತ್ತು ಸಹ ಬಬಲೇಶ್ವರ ತಾಲೂಕ ಒಳಗೊಂಡಿಲ್ಲ. ಯಾಕಂದ್ರೆ ಬಬಲೇಶ್ವರ್ಗೆ ನಿಮಗೆ ನೀರೇ ಬರ್ತಿರ್ಲಿಲ್ಲ. ಆದ್ರೂ ನೀವು ಮುಳವಾಡಿ ಆಗ್ತಿರೋರು ಹೋರಾಟ ಮಾಡ್ತಿದ್ರಿ. 640ಕ್ಕೆ ನಿರ್ಧಾರ ಮಾಡಿದ ಮೇಲೆ ಇವತ್ತು ಅದೆಲ್ಲಾನು ವಿಶೇಷವಾಗಿ ಬಬಲೇಶ್ವರ ಭಾಗ ಮತ್ತು ಬಾಗೇವಾಡಿ ಸ್ವಲ್ಪ ಏರಿಯಾ ಎಲ್ಲ ಕುಡ್ಕೊಂಡು ಬಂತದು. ನಮ್ಮ ಪ್ರೊಫೆಸರ್ ಹುಗ್ಗಿ ಅಂತ ಇಂಜಿನಿಯರಿಂಗ್ ಕಾಲೇಜ್ನಾಗ 2004ರಾಗ ಸರ್ ಏನಾರ ಅವರು ಇಕ್ಕಿದ್ರು ನರ್ಮದಾ ಮಾಯಿ ಯೋಜನೆಯನ್ನ ಅವ್ರು IIT ಮುಂಬೈದಾಗಿದ್ದಾಗ ಆ ನರ್ಮದಾ ಮಾಯಿ ಯೋಜನೆಯನ್ನ ಅಭ್ಯಾಸ ಮಾಡ್ತಾ ಇದ್ರು, PhD ಮಾಡ್ತಾ ಇದ್ರು. ಅವ್ರು ಬಂದು ಒಂದ್ ದಿವಸ ಸರ್ ನರ್ಮದಾ ಮಾಯಿ ಯೋಜನೆದಾಗ 450 ಕಿಲೋಮೀಟರ್ ನೀರು ಒಯ್ದಾರ. ಇದು 2004ರಾಗ. ಆಮೇಲೆ ಮತ್ತೆ ಇನ್ನೊಂದು ಕಡೆ ಒಂದು ಲೆಂಗ್ತ್ನಾಗ 600 ತನ ಒಯ್ದಾರ. 450 ಪ್ಲಸ್ 150 ಏಕರ್, 150 ಕಿಲೋಮೀಟರ್, 140 ಕಿಲೋಮೀಟರ್, ಸುಮಾರು 600 ಕಿಲೋಮೀಟರ್. ಅಂದ್ರೆ ಬಿಜಾಪುರದಿಂದ ಆಲಮಟ್ಟಿ ಅಣೆಕಟ್ಟಿಂದ ಬೆಂಗಳೂರಿಂದ ಮೈಸೂರು ತನ ನೀರು ಒಯ್ದಾರ. ನಾವೇ ಹಾಕಿದ್ರು ತಗೊಂಡ ಅಂದ ಪ್ರೊಫೆಸರ್ ನೀವು ಥೆರಾಟಿಕಲ್ ಕರೆಕ್ಟ್ ಅದಿರಿ, ಪ್ರಾಕ್ಟಿಕಲ್ ನಮ್ಗೆ ನೀರಿಲ್ಲ, ಇನ್ನ ನೀರಿನ ಹಂಚಿಕೆ ಆಗ್ಬೇಕಲ್ಲ ಅಂತಂದು. ಏನ್ ಮಾಡ್ಬೇಕ್ರಿ ಸಾಹೇಬ್ರ? ಹಂಗೆ ಏನೋ ವಿಚಾರ ಮಾಡಿ ಕುಡಿಯಾಕ ನೀರಿಗೆ ಅಂತರ್ಜಲ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಾವಿಷನ್ ಇವತ್ತೊಂದು ದಿವಸ ಇರುವುದರಿಂದ ಈ ಕೆರೆ ತುಂಬು ಯೋಜನೆ ರೂಪುಗೊಂಡಿತು. 2008ರಾಗ ನಾವು ಹೋರಾಟ ಮಾಡೋತ್ತಿಗೆ ಈಶ್ವರಪ್ಪನವರು ಮುಖ್ಯಮಂತ್ರಿ ಇದು ನೀರಾವರಿ ಸಚಿವರಾಗಿದ್ರು. ಅವರು ಬಂದ್ರು, ಆಯ್ತಪ್ಪ ಏನೋ ಪ್ರಯತ್ನ ಮಾಡ್ತಿದ್ವಿ ಅಂತ ಪಾಪ ಅವ್ರು ಸ್ಮರಿಸ್ಬೇಕು. ಅವರು ಅನುಮೋದನೆ ಕೊಟ್ಟರು, ಕೆಲಸ ಕೊಟ್ಟರು. ಅವರೊಬ್ಬ ಸರಿಯಾದ ಕಾಂಟ್ರಾಕ್ಟರ್ ಕೊಡ್ಲಾರ್ದಕ್ಕೆ ಒಬ್ಬ ಆಂಧ್ರ ಪ್ರದೇಶ್ ಕಾಂಟ್ರಾಕ್ಟರ್ ಒಂದು ಪೈಪ್ ಹಿಂಗೆ ಹಾಕ್ಯದ, ಒಂದು ಪೈಪ್ ಹಾಕ್ಯದ, ಎಲ್ಲ ಮಾಡಿ ಅದನ್ನ ಯೋಜನೆ ಕೆಡಿಸಿಟ್ಬಿಟ್ಟ. ಆ ಕೆಡಿಸಿಟ್ಟದಕ್ಕೆ ನಾ ಮತ್ತೆ ಅದಕ್ಕೆ ಒಂದು 10,000 ಓಟ್ ಕಳ್ಕೊಂಡಿ. ನೀರು ಎಲ್ಲಿ ಬಂದು ಉರಿಯತ್ತಿದ್ರು ಎಲ್ಲ ಮಂದಿ ಪ್ರಯತ್ನ ಮಾಡಕ್ ಹೋಗಿ ನಾ ಸಿಕ್ಕೊಂಡ್ಬಿದ್ನವ್ರ ಆ ಕಾಂಟ್ರಾಕ್ಟರ್ ಮಾಡಿ ಕೆಲಸಕ್ಕೆ. ಈಶ್ವರಪ್ಪ ಉದ್ದೇಶ ಕರೆಕ್ಟ್ ಇತ್ತು. ಆ ಕಾಂಟ್ರಾಕ್ಟ್ ಸರಿಯಾದ ಕಾಂಟ್ರಾಕ್ಟ್ ಕೊಡೋದಕ್ಕೆ ನಾನು ಆ ಚುನಾವಣೆಯಲ್ಲಿ ಎಲ್ಲರೂ ನೀರು ಬಂದ್ರೆ ಅದೇ ಅಪಪ್ರಚಾರದಾಗ ನಮ್ದು ಅರ್ಧ ಆಗೋದು ಆಗೋಯ್ತು. ಮುಂದೆ ತದನಂತರ ಯೋಗೇಶ್ವರ ಮತಕ್ಷೇತ್ರ ಚನ್ನಪಟ್ಟಣದಲ್ಲಿ ಆಯ್ತು. ಇವತ್ತು ಸುಮಾರು 4,500 ಕೆರೆಗಳನ್ನ ಇವತ್ತು ರಾಜ್ಯದಲ್ಲಿ ತುಂಬ್ತಾ ಇದ್ವಿ. ಪ್ರತಿ MLA ಇವತ್ತು ದಿವಸ ಮತ್ತು ಹೋಬಳಿ ಅಥವಾ ತಾಲೂಕಿಗೆ ಒಂದು ಮತಕ್ಷೇತ್ರಕ್ಕೆ ನಮಗೆ ಕೆರೆ ತುಂಬು ಯೋಜನೆ ಕೊಡ್ರಿ ಅಂತ ಹೇಳಿ ದಿವಸ 2004ರಾಗ ನಾವೇನು ಕೆರೆ ತುಂಬು ಯೋಜನೆ ಪರಿಕಲ್ಪನೆ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಇವತ್ತು ದಿವಸ ಅದು ಯಶಸ್ವಿಯಾಗಿದೆ. ಇವತ್ತು ದಿವಸ ಮುಂದೆ ಅದು ಏನು ಫೇಲ್ ಆಗಿತ್ತು ಅದನ್ನ ಬಿಟ್ಟ ಮುಂದೆ ನಾವು ಬಿಟ್ಟೆ ಬಿಟ್ಟು ಆ ಯೋಜನೆ ಆಲ್ಮೋಸ್ಟ್ ಬಂದ್ ಇದ್ದಂಗೆ ಅದು ಸ್ವಲ್ಪ ಏನು ನಡೆದದು. ಅದು ಪದವಿ ಅಂತ ಕೂಡ ನಮ್ದು ಕೆರೆ ತುಂಬುದು ಕೆನಾಲ್ ಮೂಲಕ ಎಲ್ಲಾನು ತುಂಬಿಸುವಂತ ಕೆಲಸ ಮಾಡಿ ಹಿಂದೆ ನನಗೇನು ಇದು ಆಗಿತ್ತಲ್ಲ ಆವಾಗ ನೀರು ಕೊಟ್ಟಾಗ 2018ರಾಗ ನನಗೆ 33,000 ಓಟ್ ಹಾಕಿದ್ರು. ಅವರು ಮೊದಲು ಕೈ ಕೊಟ್ಬಿಟ್ಟಿದ್ರು ಎಲ್ಲ, ಕೆರೆ ತುಂಬ್ತಿವತ್ತು ನೀರು ಬಂದಿಲ್ರಿ ಅಂತ ಹೇಳಿದ್ರೆ ಸುಮಾರು ಸಕ್ಕರದು. ಇವತ್ತು ಅದೇನೋ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕನಸು ನನಸಾಗಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಅಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅಂದು ನಮ್ಮ AICC ಜನರಲ್ ಸೆಕ್ರೆಟರಿ ಮಧುಸೂದನ್ ಮೇಸ್ತ್ರಿ ಅವರಿದ್ರು, ಮತ್ತು ಡಾಕ್ಟರ್ ಪರಮೇಶ್ವರನ್ನ ಅನಿಸ್ಬೇಕು, ಅವರು ನಮ್ಮ KPCC ಅಧ್ಯಕ್ಷರಾಗಿದ್ರು. ನಮ್ಗೆ ಸಿದ್ದರಾಮಯ್ಯನವ್ರಿಗೆ ನಮ್ಗೆ ಅಷ್ಟು ಗಸಾಟೆ ಇರಲಿಲ್ಲ ಅವಾಗ. ಯಾಕಂದ್ರೆ ಅವರು ಅದೇ ಪಕ್ಷದಾಗ ಬಂದಿದ್ರು ಅವಾಗ 2008ರಾಗ. ನಾವು ಮೂಲತಃ ಮೊದಲು ಕಾಂಗ್ರೆಸ್ನಿಂದಿದ್ದೀವಿ. ಅವಾಗ ಪರಮೇಶ್ವರ್ ಅವರು ಮತ್ತು ನಮ್ಮ ಇವರು ಯಾರು ಮಧುಸೂದನ್ ಮೇಸ್ತ್ರಿ ಅವರು ಇವತ್ತು ನನಗೆ ನೀರಾವರಿ ಮಂತ್ರಿ ಮಾಡೋ ಜೊತೆಗೆ ನನಗೆ ನೀರಾವರಿ ಖಾತೆ ಕೊಟ್ಟರು. ಮುಂದೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ, ಅವರು ಸೋತ್ರ ಚುನಾವಣೆಯಲ್ಲಿ. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರು. ಅವರು ಕೂಡ ನನಗೆ ಕೊಟ್ಟಂತ ನೀರಾವರಿ ಖಾತೆಗೆ ನನಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟರು. ಒಂದು ದಿವಸ ಬಹುಶಃ ನಾ ಒಂದ್ಸಲ ತುಪ್ಚಿ ಬೌಲೇಶ್ವರ ಇತಿಹಾಸ ಹೇಳ್ತಾ ಇದ್ದೆ.
ಅದಕ್ಕಿಂತ ಮೊದಲು ಇವತ್ತು ಏನು ಹಿಂದೆ ಬರೀ 2 ಜಾಕ್ವೆಲ್ಗಳಿದ್ದು, ಹನುಮಾಪುರ ಮತ್ತು 2 ಅಲ್ಲ ಮತ್ತೆ ಮೊದಲ 2 ಜಾಕ್ವೆಲ್ ಮೊದಲ ಬಳುತಿ ಮತ್ತು ಹನುಮಾಪುರ 2 ಇದ್ದು. ಈಗ ಸುಮಾರು 9 ಜಾಕ್ವೆಲ್ಗಳನ್ನ ಪ್ರಾರಂಭ ಮಾಡಿದ್ದೀನಿ. ಭಾಳ ಮಾಧ್ಯಮದಲ್ಲಿ ನೀವು ಅರ್ಥ ಮಾಡ್ಕೊಂಡು 2 ಜಾಕ್ವೆಲ್ಸ್ ಇದ್ದು. ಈಗ ತದನಂತರ ಸುಮಾರು 9 ಮೊದಲು ಅಂದೇನು ವೀರಪ್ಪ ಮೊಯ್ಲಿಯವರಿಂದ ಹಿಡ್ಕೊಂಡು ಇಲ್ಲಿ ತನಕ 2 ಜಾಕ್ವೆಲ್ಸ್ ಇದ್ದು ನಮ್ಮಲ್ಲಿ. ಇವತ್ತು 9 ಜಾಕ್ವೆಲ್ಸ್ ಇವತ್ತು ದಿವಸ 13-18 ವರ್ಷದ ಅವಧಿ. ಮಸೂತಿ ಜಾಕ್ವೆಲ್, ವೈ ಜಂಕ್ಷನ್, ಮಲ್ಗಾನ್ ಪಶ್ಚಿಮ ಕಾಲುವೆ 118 ಕಿಲೋಮೀಟರ್, ವಿಜಯಪುರ ಮುಖ್ಯ ಕಾಲುವೆ ಸುಮಾರು 200 ಕಿಲೋಮೀಟರ್ ಅಷ್ಟು ದೂರದ ಇದೆ. ಸುಮಾರು 1,000 ಕಿಲೋಮೀಟರ್ ಕೆನಾಲ್. ಬರೇ ನಮ್ಮ ಬಿಜಾಪುರ ಮೇನ್ ಕೆನಾಲ್ ಏನದಲ್ಲ, ಬಿಜಾಪುರದಿಂದ ಬೆಳಗಾವ, ಬಿಜಾಪುರದಿಂದ ಹುಬ್ಳಿ ಅಷ್ಟು ದೂರ ಅದಾಗ್ತದೆ. ಎಲ್ಲ ದೇವರಪ್ಪರಿಗೆ ನಿಮ್ಗೆಲ್ಲ ಒಕ್ಕಲಿಲ್ಲ ಹೇಗೆ ಹೋಗ್ತದಲ್ಲ ಅದೆಲ್ಲ ಮಾಡೋ ಮೂಲಕ ನಾವು ಇವತ್ತು ದಿವಸ ನಮ್ಗಿನ್ನೂ ನ್ಯಾಯಾಧಿಕರಣ ತೀರ್ಪು ಅಂತಿಮಗೊಂಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಎಲ್ಲವೂ ಕೂಡ ನಾವು ಗೆಜೆಟ್ ನೋಟಿಫಿಕೇಶನ್ ನಂತರ ಮಾಡ್ಬೇಕು. ಆಕ್ಚುಲಿ ಅಡ್ವಾನ್ಸ್ ಆಕ್ಷನ್ ಅಂತ ತಿಳ್ಕೊಂಡು ಪೂರ್ವ ತಯಾರಿ ಅಂತೇಳಿ ಈ ನಿರ್ಧಾರಗಳನ್ನು ಮಾಡಿ ಇವತ್ತು ಒಂದು ಹಂತದಲ್ಲಿ ಇವತ್ತು ಸಹ ಕೆರೆಗಳಿಗೆ, ಬಾವಿಗಳಿಗೆ, ಅಂತರ್ಜಲ ಕನಾಲ್ಗಳಿಗೆ, ಹಳ್ಳಿಗಳಿಗೆ ನೀರು ಕೊಟ್ಟು ಸಹ ಇದನ್ನ ನೀರನ್ನು ಜೊತೆಗೆ ಸುಮಾರು 14,000 ಕೋಟಿ ರೂಪಾಯಿ ಅಷ್ಟು ಯೋಜನೆಗಳನ್ನ ನಾವು ಪ್ರಾರಂಭ ಮಾಡಿದ್ವಿ. 7-8 ಸಾವಿರ ಕೋಟಿ ನಾವು ಇಲ್ಲಿನ ಖರ್ಚು ಮಾಡಿದೆ, ಮುಂದುವರೆದಿದ್ದಾವೆ. ಮುಳವಾಡ, ಚಿಮ್ಮಲ್ಗಿ, ನಮ್ಮ ತುಬಚಿ ಬಬಲೇಶ್ವರ ಯೋಜನೆ 3,600 ಕೋಟಿ ರೂಪಾಯಿ. ಅದಕ್ಕೆ 6.8 TMC ಅದು ನೀರಿನ ಹಂಚಿಕೆ ಇರಲಿಲ್ಲ. ಅದನ್ನು ಹೊರತುಪಡಿಸಿ ನಾನು ಅಲ್ಲಿ ಪಲ್ಲವರ ಅಂಬೇಸಿಂದ ಉಳಿತಾಯ ನೀರನ್ನು ತಗೊಂಡು ಇವತ್ತು ನಾನು ಅದು 6.8 TMC ಮಾಡಿ 1,30,30,000 ಎಕರೆ ಇವತ್ತು ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ತಿಕೋಟ ಭಾಗಕ್ಕೆ ಇದ್ರಲ್ಲ ಅದನ್ನ ಪೂರೈಸೋ ಜೊತೆಗೆ ಇವತ್ತು ಬೂದಿಯಾಳ, ಪೀರಾಪುರ ಮತ್ತು ಇದು ತಿರುಗುಂದಿ ಅಕ್ವಾಡಕ್ಟ್. ಈ ತಿರುಗುಂದಿ ಅಕ್ವಾಡಕ್ಟ್ ಏನಾಗಿತ್ತು ಅಂದ್ರೆ ಅದು ಮೊದಲ ಬರೀ ಕೆನಾಲ್ ಇವತ್ತು ಸಹ ಬಿಜಾಪುರ ನಗರದ ಹರಿದು ಹೋಗ್ಬೇಕಾಗಿತ್ತು. ಈ ಕರಡಿಯವರು ಎಲ್ಲದಾರು ಹೋದ್ರ ಏನು ಬಿಜಾಪುರ ನಗರದ ಕೆನಾಲ್ ಹೋದ್ರ ಅದು ಬಿಡ್ತೂ ಇರಲಿಲ್ಲ, ಯಾಕಂದ್ರೆ ಎನ್ಎ ಲ್ಯಾಂಡ್ಸ್ ಎಲ್ಲ. ಮತ್ತು ಅದು ನಮ್ದು ಅಕ್ವಿಷನ್ ಕಾಸ್ಟ್ 4,000 ಕೋಟಿ ರೂಪಾಯಿ ಅಂದಾಗ್ಬಿಡ್ತಿತ್ತು. ಅದಕ್ಕೆ ಏನ್ ಮಾಡೋನು, ಯಾಕಂದ್ರೆ ನಮಗೆ ಕೃಷ್ಣಾದಿಂದ ಭೀಮಾ ಫ್ಲಾಂಗ್ ಇದಕ್ಕೆ ನೀರು ಒಯ್ಬೇಕಾಗಿತ್ತು. ಈ ಕಡೆಯಿಂದ ಆ ಕಡೆಗೆ, ಈ ಕಡೆ ನಮ್ಮ ಕಡಗೊಂಡ ಇಂಡಿ ತಾಲೂಕಾಗ ಎಲ್ಲ ಕೂಡ ನಮ್ಮ ಬಿಜಾಪುರ ತಾಲೂಕು ಏನು ನಾಗ್ಟಾನ್ ಮತ್ತು ನಕ್ಷತ್ರ ಎಲ್ಲನೂ ಕೂಡ ಇಲ್ಲಿ ಆವಾಗ ನಮ್ಮ ಪ್ರೊಫೆಸರ್ ಗಲ್ಗೊಲ್ಲಿಯವರು ನಾವು ಕೂಡಿ ಈ ಬಿಜಾಪುರ ನಗರದಾಗ ಇದನ್ನ ಏನೋ ಲ್ಯಾಂಡ್ ಎಕ್ವಿಷನ್ ಅನ್ನ ಅವಾಯ್ಡ್ ಮಾಡಬೇಕು, ಈ ಕಾಸ್ಟ್ ಅನ್ನು ನೋಡ್ಬೇಕು ಅಂತೇಳಿ ಈ ತಿರುಗುಂದಿ ಅಕ್ವಾಡಕ್ಟ್ ಇವತ್ತು ಏಷ್ಯಾದ ಅತಿ ಉದ್ದದ ವಯಾಡಕ್ಟ್. ಅಕ್ವಾಡಕ್ಟ್ ಅಂದ್ರೆ ಬರೀ ನೀರು ಹರಿದು ಹೋಗ್ತದೆ. ವಯಾಡಕ್ಟ್ ಅಂದ್ರೆ ಆ ನೀರಿನ ಮೇಲೆ ಇವತ್ತು ನಮ್ಮ ಎಲ್ಲ ವಾಹನಗಳು ಹೋಗ್ತಾವೆ. ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಬಂದ್ ಮಾಡಿಸಿದ್ರು. ವಾಹನಗಳು ಅಡ್ಡಾಡೋದು ಬೇಡ ಅಂತ ಹೇಳಿದ್ರು, ಶಿಥಿಲಗೊಳ್ತದ ಅಂತೇಳಿ ಅಷ್ಟು ದೂರದಷ್ಟು ಇಟ್ಕೊಂಡು. ಹೀಗೆ 1,000 ಕಿಲೋಮೀಟರ್ ಅಷ್ಟು ಮೇನ್ ಕೆನಾಲು ಇವತ್ತು ಇವೆಲ್ಲವನ್ನು ಮಾಡಿ ಬಹುಶಃ ಇನ್ಫ್ರಾಸ್ಟ್ರಕ್ಚರ್ ನಾವು ಸಹ ಬಹುಶಃ ಆಲ್ಮಟ್ಟಿ ಅಣೆಕಟ್ಟ ಎತ್ತರ ಆಗಬೇಕು. ನಾವು ಈಗ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅಂದು ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಿದ್ರು 40 ಲಕ್ಷ 30 ಲಕ್ಷ ಇವತ್ತು ಸಹ ನಾವು ಒಪ್ಪಂದದ ಮೇಲೆ ಕನ್ಸೆಂಟ್ ಮೇಲೆ ಅದನ್ನು ಕೊಡುವ ಮೂಲಕ ಆಲ್ಮಟ್ಟಿಗೆ ಇವತ್ತು ಆ ಯೋಜನೆಯನ್ನು ಮುಕ್ತಾಯಗೊಳ್ಳಬೇಕು ಅಂತ ಹೇಳ್ತವಾದ ಒಂದು ಹೆಜ್ಜೆಯನ್ನು ಇವತ್ತು ದಿವಸ ನಾವು ಇಟ್ಟಿದ್ದೀವಿ. ಮುಂದೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಅವತ್ತಿನ ದಿವಸ ನಮಗೆ 524 ಆದ್ಮೇಲೆ ಇವತ್ತು ನಮಗೆ 100 TMCಯನ್ನು ಶೇಖರಣೆ ಮಾಡಿ 130 TMCಯನ್ನು ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನೀರಾವರಿ ವಿಚಾರಗಳು ಬಹಳಷ್ಟು ಸಲ ನಿಮ್ಗೆ ಗೊತ್ತಿದೆ. ಇನ್ನು ಕೈಗಾರಿಕೆದಾಗ ಸ್ವಲ್ಪ ಕಷ್ಟದ ಇಲಾಖೆ ಇದು. ಯಾಕಂದ್ರೆ ನಾವು ಕೈಗಾರಿಕೆ ತಗೊಂಡ್ಬರೋದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಅವರೆಲ್ಲರೂ ಪರೇ ಕೇಳ್ತಾರೆ, ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಯಾವ ಇಂಡಸ್ಟ್ರಿ ಕೇಳಿ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಅವ್ರೆಲ್ಲರೇ ಗುಲ್ಬರ್ಗಾಕ್ ಬರ್ರಿ, ಬಿಜಾಪುರ ಬರ್ರಿ ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಆದ್ರೂ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕೆಂಪಕೋಲ ಸುಮಾರು ಬರ್ತದೆ, ಸುಮಾರು 1,600 ಕೋಟಿ ರೂಪಾಯಿ ಎಲ್ಲ ಇದು ವೆಚ್ಚ ಮಾಡ್ತಾ ಇದ್ದಾರೆ. ಸುಮಾರು 1,200 ಜನಕ್ಕೆ ಉದ್ಯೋಗ ಕೊಡ್ತೀವಿ, 2,000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 2,000 ಜನಕ್ಕೆ ಉದ್ಯೋಗ ಕೊಡ್ತೀವಿ. ಮತ್ತು ನನ್ನ ಇಲಾಖೆಯಲ್ಲಿ ಬರುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್, KSDL ಅಂತ ನಮ್ಮ ಅಂತೇಶದ ಅರ್ಥ. ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಎಲ್ಲರಿಗೂ ಅಂತ ಹಾಕೈತೆ. ನಮ್ಮ ರಾಜು ಅಲ್ಗೂರವರು ಅಧ್ಯಕ್ಷ ಆಗಿದ್ರು ಹಿಂದೆ ಕರ್ಕ, ಈಗ ಅಪ್ಪಾಜಿ ನರಗೂಡರು ಅದಾರ ಅದಕ್ಕೆ ಅಧ್ಯಕ್ಷ.
ಆ KSDL ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿನೂ ಆಗಿದ್ದೀವಿ. ಇನ್ನೊಂದು ಯೂನಿಟ್ ಮಾಡಬೇಕಾಗಿತ್ತು, ಮತ್ತು ನಮ್ದು ಒಂದು ಸ್ವಲ್ಪ ಸ್ವಾರ್ಥ ಇರುವುದಲ್ಲ. ಇಟ್ಟೆಲ್ಲ ಅದ್ರ ಸಲುವಾಗಿ ನಾವು ಬೆವರು ಸುರಿಸಿ ಬಂದಾಗ ಆ KSDL 2ನೇ ಘಟಕ ಉತ್ತರ ಕರ್ನಾಟಕ ಎಲ್ಲರೂ ಮಾಡಬೇಕಾಗಿತ್ತು. ವಿಜಯಪುರಕ್ಕೆ ಅದನ್ನು ಕಾಕತಾಳೀಯವಾಗಿ ಆ ರಿಪೋರ್ಟ್ನು ಹಂಗೆ ಬಂದ್ಬಿಡ್ತದೆ. ಅದು ಇಟ್ಟಂಗಿ ಎಲ್ಲ ಆಗ್ತದೆ. ಮತ್ತು ಈ ತೊಗರಿ ಗಿಗರಿ ಏನೇನು ಬೆಳಿತೇವಲ್ಲ ನಾವು ಕಾಳುಗಳನ್ನ, ಅದರ ಸಲುವಾಗಿ ಜಾಗತಿಕ ಟಾಪ್ ಕಂಪನಿ, ಟಾಪ್ ಮೋಸ್ಟ್ ಕಂಪನಿಗಳಲ್ಲಿ ಒಂದಾದಂಥ ವಿಟೇರಾ ಅಂತ ಇರ್ತದೆ. ಆ ವಿಟೇರಾ ಕಂಪನಿ, ಹಿಂದೂಸ್ತಾನ್ ವಿಟೇರಾ ಇವತ್ತೊಂದು ದಿವಸ ಇಲ್ಲಿ ಅದೊಂದು ಪಲ್ಸ್ ಪ್ರೊಸೆಸಿಂಗ್, ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಇವತ್ತೊಂದು ದಿವಸ ಈಗಾಗಲೇ ಅನುಮೋದನೆ ಕೊಟ್ಟಿದ್ದೀವಿ. ಅವರು ಕೂಡ ಪ್ರಾರಂಭ ಮಾಡ್ತಾರೆ. ಕೋಕೋ ಕೋಲಾದವರು ಕೂಡ ಇಲ್ಲಿ ಒಂದು ಯೂನಿಟನ್ನು ಹಾಕಲಿಕ್ಕೆ ಅವರು ಕೂಡ ಇದು ಮಾಡಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಈ ಲೇಡ್ ಮ್ಯಾನುಫ್ಯಾಕ್ಚರಿಂಗ್ ಸುಜಲಾಮ್ದವರು ಅವರು ಒಂದು ಬರ್ತಾ ಇದ್ದಾರೆ. ಇನ್ನೂ ಅನೇಕರ ಜೊತೆ ಚರ್ಚೆ ಮಾಡ್ತಾ ಇದ್ದು. ಕಷ್ಟದ ಕೆಲಸ ಅದ. ನಮ್ಮದು ಉದ್ದೇಶ ಅದೇ, ನಾ ಭಾಳ ಸಲ ಹೇಳ್ತೀನಿ, ಬಾರಾಮತಿ ಥರ ಆಗಬೇಕು. ಹೆಂಗೆ ಶರದ್ ಪವಾರ್ ಅವರು ಬಾರಾಮತಿಯಲ್ಲಿ ನೀರಾವರಿ, ಹೈನುಗಾರಿಕೆ, ಆಹಾರ ಸಂಸ್ಕರಣೆ ಮತ್ತು ಇಂಡಸ್ಟ್ರೀಸ್ ಎಲ್ಲವನ್ನ ಮಾಡಿದಾರೆ. ಆ ರೀತಿ ನಮ್ಮ ಜಿಲ್ಲೆನೂ ಆಗಬೇಕು ಅಂತ ಒಂದು ಕನಸು ನನ್ನದು ಕೂಡ ಒಂದು ಕನಸಿದೆ. ಆ ದಿಶೆಯಲ್ಲಿ ನೀರಾವರಿ ಇದು ಒಂದು ಹಂತಕ್ಕಾಯ್ತು. 2ನೇ ಹಂತಕ್ಕೆ ಈ ಹಳ್ಳ ತುಂಬುದು ಒಂದು ಮಾಡ್ತಾರೆ. ಹಳ್ಳ ತುಂಬುದು ಮಾಡಿದ್ರೆ ಕೆರೆಗಳ ಜೊತೆ ಕೂಡ ಸುಮಾರು 1500 ಕಿಲೋಮೀಟರ್ ಹಳ್ಳ ಹಾಕವು. 1500 ಕಿಲೋಮೀಟರ್ ಹಳ್ಳ ಆಗ್ತದೆ. ಅಲ್ಲಲ್ಲಿ ಹಳ್ಳಕ್ಕೆ ನೀರು ಕೊಟ್ಟು 178 ಹಳ್ಳಗಳು, 179 ಹಳ್ಳಗಳಿಗೆ ನೀರು ಕೊಟ್ಟು ಪ್ರತಿ ಅಲ್ಲಲ್ಲೇ ಒಂದೊಂದು ಕಿಲೋಮೀಟರ್ ಒಂದೊಂದು ಚೆಕ್ ಡ್ಯಾಮ್, 1 ಮೀಟರ್ ಚೆಕ್ ಡ್ಯಾಮ್ ಮಾಡಿ ನೀರನ್ನು ಇಂಗಿಸಬೇಕು. ಅದು ಸುಮಾರು 1500 ಕಿಲೋಮೀಟರ್ ಆಗುತ್ತೆ. ಹಳ್ಳಗಳು ಎಲ್ಲಾನು 178 ಹಳ್ಳಗಳಲ್ಲ, 1500 ಕಿಲೋಮೀಟರ್ ಆಗುತ್ತೆ. ಅದನ್ನು ಕೂಡ ಅಂತರ್ಜಲ ಇದು ಆದ್ರೆ ಕೆರೆ ತುಂಬುದು ಮತ್ತು ಹಳ್ಳ ತುಂಬುದು ಎರಡೂ ಕೂಡಿದ್ರೆ ಒಂದು ಡಬಲ್ ಇಂಪ್ಯಾಕ್ಟ್ ಆಗ್ತದೆ. ಅಂತರ್ಜಲ ಇವತ್ತು ದಿವಸ ಬಹಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ದಿವಸ ಎಲ್ಲಾ ಕಡೆ ಇವತ್ತು ದಿವಸ ಅಭಿವೃದ್ಧಿ ಆಗ್ತದೆ. ತನ್ನ ಮೂಲಕ ರೈತರಿಗೆ, ಕುಡಿ ನೀರಿಗೆ, ಜಾನುವಾರುಗಳಿಗೆ ಅನುಕೂಲ ಆಗ್ತದೆ. ನಮ್ಮ ಮಾತನ್ನ ಕೂಡ ಆ ಯೋಜನೆಯನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದೀವಿ. ಒಂದು ಪ್ರಾಯೋಗಿಕವಾಗಿ ಸುಮಾರು 6 ಪ್ಯಾಕೇಜ್ ತಗೊಂಡಿದ್ದೀವಿ. ಅದು ಈಗ ಇಷ್ಟೆಲ್ಲ ನಡೆದ ಜೊತೆಗೆ ಹೈನುಗಾರಿಕೆಗೆ ಒಂದು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾವು ಅಕ್ಷಯ ಕಲ್ಪ ಜೊತೆಗೆ BLD ಸಂಸ್ಥೆಯಿಂದ, ಯಾಕಂದ್ರೆ ಸರ್ಕಾರಕ್ಕೆ ದುಡ್ಡು ಕೊಡ್ತಿರಲಿಲ್ಲ, ಸಿಗೋದು ಕಷ್ಟ ಇತ್ತು. ಅದಕ್ಕೆ BLD ಸಂಸ್ಥೆಯಿಂದ ನಾವು ಯೂನಿವರ್ಸಿಟಿದಿಂದ ಪ್ರತಿ ವರ್ಷ 50 ಲಕ್ಷದಂತೆ 5 ವರ್ಷ 2.5 ಕೋಟಿ ರೂಪಾಯಿ ಇದನ್ನ ನಾವು ಅದನ್ನು ಅವರಿಗೆ ಅಕ್ಷಯ ಕಲ್ಪ ಮಾಡಿ ನಮ್ಮ ಇಲ್ಲಿ ಹೈನುಗಾರಿಕೆ, ಯಾಕಂದ್ರೆ ಬಹಳ ಸ್ಲೋ ಆಗಿ ಹೋಗ್ತಾರೆ ಅವ್ರು. ನಮ್ಮ ರಾಜಕೀಯ ಒತ್ತಡ, ನಮ್ಮ ರಾಜಕೀಯ ಇದಕ್ಕೆ ಅವ್ರಿಗೆ ಇದು ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಕ್ಷಯ ಕಲ್ಪ ಇವತ್ತೊಂದು ದಿವಸ ಹೈನುಗಾರಿಕೆ ಈಗ ಪೈಲಟ್ ಟ್ರೈನಿಂಗ್ ಅನ್ನು ಪ್ರಾರಂಭ ಸುಮಾರು 10 ಹಳ್ಳಿಗೆ ಪ್ರಾರಂಭ ಮಾಡಿದಾರಲ್ಲ ಈಗ 10 ಮೇಲೆ. ಮತ್ತು ಬಹಳ ಅದರ ರಿಪೋರ್ಟ್ಸು ಬಹಳ ಚೆನ್ನಾಗಿದೆ. ಒಂದ್ಸಲ ಮಂತೇಶ್ವರ ಮಾಧ್ಯಮದವ್ರಿಗೇನು ಕೂಡ ಅದನ್ನೊಂದ್ಸಲ ರಿಪೋರ್ಟ್ಸ್ ಅನ್ನ ನೀವು ಅದನ್ನ ಕೊಡಬೇಕು, ಯಾವ ರೀತಿ ಅದನ್ನ ಎಫೆಕ್ಟಿವ್ ಸಹ ಹೈನುಗಾರಿಕೆಗೆ ಚೇಂಜ್ ಆಗ್ತದೆ ಅಂತೇಳಿ. ಆ ಜೊತೆಗೆ ಸಹ್ಯಾದ್ರಿ ಜೊತೆಗೂ ಕೂಡ ಇವತ್ತು ದಿವಸ ಏನು IPO ಇದೆ, ನಿಮ್ಮ ಯಾರು ಶಿಂದೆ ಅವರು, ವಿಲಾಸ್ ಶಿಂದೆ ಅವರು, ಅವ್ರದ್ದು ಒಂದು ಸಹ್ಯಾದ್ರಿ ಕೂಡ ಟೈಪ್ ಮಾಡ್ಕೊಂಡಿದ್ದೀವಿ. ಈಗ ಅನೇಕ ಕನಸುಗಳನ್ನ ಹಾಕೊಂಡಿದ್ದೀವಿ. ಆ ಎಲ್ಲ ಇವತ್ತು ದಿವಸ ಮೊನ್ನೆ ಕ್ಯಾಲಿಫೋರ್ನಿಯಾ ದ್ರಾಕ್ಷಿಯನ್ನ ಬೆಳೆದ ತೋರಿಸಿದಾಗ ಬಹುಶಃ ನನಗೆ ಬಹಳ ಸಂತೋಷ ಆಯ್ತು. ಅದು ಏನು ರೆಡ್ ಗ್ರೇಪ್ಸ್, ಕ್ಯಾಲಿಫೋರ್ನಿಯಾ ವೆರೈಟಿಯನ್ನ, ಕ್ಯಾಲಿಫೋರ್ನಿಯಾ ಬೆಳೆಯುವಂತ ರೆಡ್ ಗ್ರೇಪ್ಸ್ ಅನ್ನ, ಟೇಬಲ್ ಗ್ರೇಪ್ಸ್ ಅನ್ನ, ಎರಡೂ ಅದಾವಲ್ಲ, ವೈನು ಅದ ಇದನ್ನೂ ಅದ. ಆ ರೆಡ್ ಗ್ರೇಪ್, ಟೇಬಲ್ ಗ್ರೇಪ್ಸ್ ಅಂತ ತಂದು ಕೊಟ್ಟರು ನನಗೆ. ಪಾಪ ರೈತರು ನನ್ನ ತಂದು ಕೊಟ್ಟಾಗ ಬಾಸಲ ತುಲಾಬಾರು ನನಗೆ ಮಾಡಿದಾರ. ಆದ್ರೆ ಆ ರೆಡ್ ಕೊಂಡು ಮಟ್ಟಾಗ ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಸೆ ಇವತ್ತೊಂದು ದಿವಸ ನಿಜವಾಗಿ ನೆರವೇರ್ತಲ್ಲಪ್ಪ, ಕ್ಯಾಲಿಫೋರ್ನಿಯಾ ದ್ರಾಕ್ಷಿ ನಮ್ಮ ಜಿಲ್ಲೆಗೆ ಬಂತಲ್ಲಪ್ಪ ಅಂತೇಳಿ ಇವತ್ತೊಂದು ದಿವಸ ನಮ್ಮ ಬಹಳ ಒಂದು ಸಂತೋಷ ಆಯಿತು. 450 ರೂಪಾಯಿ ಅಂತ ನೋಡಿ ಹೀಗೆ ಅದು ಆಗ್ತಾ ಇದೆ. ಇನ್ನು ಮುಂದಿನ 2 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಇವತ್ತು ಕೈಗಾರಿಕಾ ಸಚಿವನಾಗಿ ಇವತ್ತು ವಿಜಯಪುರ ಜಿಲ್ಲೆಗೆ ಏನೆಲ್ಲ ರಾಜ್ಯಕ್ಕೂ ಆಯಿತು, ರಾಜ್ಯಕ್ಕೆ ಬಹಳಷ್ಟು ಮಾಡಿದ್ದೀನಿ. ಫಾಕ್ಸ್ಕಾನ್ ಹಿಡ್ಕೊಂಡು, ಲ್ಯಾಂಡ್ ರಿಸರ್ಚ್ ಹಿಡ್ಕೊಂಡು, ಆಮೇಲೆ ನಮ್ಮ ಅಪ್ಲೈಡ್ ಮೆಟೀರಿಯಲ್ಸ್ ಕೊಂಡು ಎಲ್ಲಾನು ರಾಜ್ಯದಲ್ಲಿ ಈ ಕಡೆ ನೀಡಬೇಕು. ಹೀಗೆ ಅನೇಕ ಇದನ್ನ ಇವತ್ತು ಸಹ ಕೈಗಾರಿಕಾ ಸಚಿವನಾಗಿ ನಂದೇ ಆದಂತ ಒಂದು ನನ್ನ ಸಾಮರ್ಥ್ಯವನ್ನು ಇವತ್ತು ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಗೆ ತರುವಂತದ್ದು ಬಹಳ ಸಂಕಷ್ಟ ಕೆಲಸ ಇದೆ. ಅನೇಕ ಟೊಯೋಟಾದಾಗ ಮೊನ್ನೆ 400 ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಿಸಿದ್ದೀನಿ. ಬೇರೆ ಬೇರೆ ಕಂಪನಿಯಲ್ಲಿ ನನಗೆ ಒಂದು ಉದ್ದೇಶ ಏನಂದ್ರೆ ಇನ್ನೆರಡು ವರ್ಷನಾಗ ಒಂದು 5,000 ಉದ್ಯೋಗಗಳನ್ನ ಟೊಯೋಟಾ ಅಂತ ಕಂಪನಿಯಲ್ಲಿ ಎಲ್ಲ ಕಡೆ ಕೊಡಿಸೋದು. ಜೊತೆಗೆ ಒಂದು 7-8 ಫ್ಯಾಕ್ಟರೀಸ್ ಇವತ್ತು ನಮ್ಮಲ್ಲಿ ಚಾಲು ಆಗಿ ಒಂದು 10,000 ಉದ್ಯೋಗಗಳನ್ನು ಸಿಗಬೇಕು ಅಂತ ತಿಳ್ಕೊಂಡು ಆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಬೇಕಾಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ನಮ್ಮ ಯುವ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರು, ಏನು ವಿರೋಧ ಪಕ್ಷದ ಲೋಕಸಭೆಯ ನಾಯಕರು, ನಮ್ಮ AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಆಮೇಲೆ ನಮ್ಮ ನಾಯಕರು, ನಾ 5 ವರ್ಷ ನೀರಾವರಿ ಸಚಿವನಾಗಿ 58,000 ಕೋಟಿ ರೂಪಾಯಿ ನನಗೆ ಕೊಟ್ಟು ಇವತ್ತು ವಿಜಯಪುರ ಜಿಲ್ಲೆಗೆ ನಾ
ಏನು ಹಣ ಖರ್ಚು ಮಾಡುತ್ತೀಗ ಒಂದು ದಿವಸನೂ ಕೂಡ ಯಾಕೆ ಎಷ್ಟು ಖರ್ಚು ಮಾಡ್ತೀಯಪ್ಪ ಅಂತ ನಾನು ಕೇಳಿಲ್ಲ, ಮಾಡ್ಕೊಳಪ್ಪ ನೀನು ಅಂತೇಳಿ ಪ್ರೋತ್ಸಾಹ ಕೊಟ್ಟಂತ ನಮ್ಮ ನಾಯಕರಾದಂತಹ ಶ್ರೀ ಮಾಜಿ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಬಹಳ ಇದರ ಹೃದಯಪೂರ್ವಕ ಅವ್ರನ್ನ ನಾನು ಸ್ಮರಣೆಯನ್ನು ಮಾಡ್ತೇನೆ. ಇವತ್ತು ಮತ್ತು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ನಮ್ಮ KC ವೇಣುಗೋಪಾಲ್ ಅವರು ವಿಶೇಷ ನನ್ನ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿರುವಂಥವ್ರು, ಸುರ್ಜೇವಾಲ ಅವರು ಕೂಡ ನನ್ನ ಮೇಲೆ ಒಂದು ಪ್ರೀತಿಯನ್ನು ಹೊಂದಿ, ಮತ್ತು ಇಂದು DK ಶಿವಕುಮಾರ್ ಅವರು ಕೂಡ ಇವತ್ತು ನನಗೆ ತಮ್ಮ ಸಂಪುಟದಲ್ಲಿ ಸಚಿವನಾಗಲಿಕ್ಕೆ ಒಂದು ಸಹಾಯವನ್ನು ಸರ್ಕಾರವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳು. ಜೊತೆಗೆ ನನ್ನ ಮತಕ್ಷೇತ್ರ ಜನ, ನೀವು ನನಗೆ ಆರಿಸಿ ಕಳಿಸ್ಲಿಕ್ಕೆ ನಾ ಎಲ್ಲ ಮಂತ್ರಿ ಆಗಿರ್ತಿದ್ನಿ. ನಾ ಮಂತ್ರಿ ಆಗಿರ್ಲಿಕ್ಕಂದ್ರೆ ಅದು ಆಯ್ತು, ಆದ್ರೆ ನನ್ನ ಮಂತ್ರಿ ಆಗಿರ್ತಾರೆ ನೀರಾವರಿ ಹಾಕಿದ್ರು ಬಿಜಾಪುರ ಜಿಲ್ಲೆ, ಮತ್ತೆ ನಾವು ಅದೇ ಕಥೆ ಹೇಳ್ಕೊತ್ಕೊಂಡಿರ್ಬೇಕಾಗಿತ್ತು. ಬರದ ಜಿಲ್ಲೆ, ಹಿಂದೂ ಜಿಲ್ಲೆ, ಅದು ಶ್ರೀಮಂತರು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜ್ಲಿಗಪ್ಪನ ಬಂಗಾರ ತೂದಿವಂತಾರೆ. ಆ ಕಥೆನೇ 100 ವರ್ಷ ಹೇಳ್ಕೊತ ಹೋಗ್ಬೇಕಾಗಿತ್ತು. ನೀವು ನನ್ನ ಆರಿಸಿ ಕಳಿಸಿದ್ರಿಂದ ಇವತ್ತು ನೀರಾವರಿ ಮಂತ್ರಿ ಆಗಿ ಇವತ್ತು ಸಹ ಆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನ ಹೇಳಿ, ಜಿಲ್ಲೆಯ ಜನತೆಗೂ ಕೂಡ ಇವತ್ತು ಸಹ ನನಗೆ ಮೇಲೆ ಏನೋ ಆಶೀರ್ವಾದ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಅನ್ನೋ ಮಾತನ್ನ ಹೇಳಿ, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳದೆ, ಊಟಕ್ಕೆಲ್ಲ ವ್ಯವಸ್ಥೆ ಐತಲ್ಲ ಮಂತೇಶ, ಊಟ ಅದು ಮಾಡಿಸಿರೇ ಇಲ್ಲ, ಮತ್ತೆ ಬರೀ ನಂಗೆ ಕಳಿಸ್ಬಿಡೋರು. ಅದಕ್ಕೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂತಹ ಒತ್ತನ್ನು ವಂದನೆಗಳು. ನನಗೆ ಸಂತೃಪ್ತಿ ಇದೆ ಇವತ್ತು ಸಹ ನಾನು ಮಾಡಿದಂತಹ ಕಾರ್ಯಗಳು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಏನೋ ಒಂದು ಪ್ರೇರಣೆ ಇತ್ತು, ಅವರ ಆಸೆ ಇತ್ತು, ಅದನ್ನು ನಾನು ನಿಭಾಯಿಸಿದ್ದೇನೆ ನನ್ನ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ. ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ತಮ್ಮ ಹೆಸರನ್ನ ಕರೆಯುವವರು ಮಾತ್ರ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಕಾರ್ಯಕ್ರಮದ ಒಂದು ಸೌಂದರ್ಯತೆ ಹೆಚ್ಚಾಗಲಿ. ಇಲ್ಲಿವರೆಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬರಿಗೆ ತುಂಬಿದ ಧನ್ಯವಾದಗಳು. ಅದೇ ರೀತಿ ಇಲ್ಲಿವರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ಸಹೃದಯರಿಗೆ ಮತ್ತು ಅಭಿಮಾನಿಗಳಿಗೆ ತುಂಬಿರುವ ಧನ್ಯವಾದಗಳು. ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬಿರುವ ಧನ್ಯವಾದಗಳನ್ನು ಅರ್ಥ. ದಯವಿಟ್ಟು ಹೆಸರನ್ನ ಕರೀತಾರೆ ಪ್ಲೀಸ್. ಸಾರ್ವಜನಿಕರು ಸ್ವಲ್ಪ ಸಹನ ಇರಲಿ. ಮಹನೀಯರೇ, ಈಗ ನಾಡಿನ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಅಭಿನಂದಿಸೋಣ. ಮೊದಲಿಗೆ ವಿಜಯಪುರ ಕಾರ್ಯನಿರತ ಪತ್ರಕರ್ತ ಸಂಘದ ಮಹನೀಯರು ಸಾಹೇಬರಿಗೆ ಸನ್ಮಾನಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ. ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತದನಂತರ ಶ್ರೀ ಅರುಣ್ ಹುಂಡೇಕರ್ ಅವರು ವಿಜಯಪುರ ಪೆಟ್ರೋಲ್ ಪಂಪ್ ಡೀಲರ್ಸ್ ಅಸೋಸಿಯೇಟ್ 25,500 ಪೆನ್ನು, ಪೆನ್ಸಿಲು ಹಾಗೂ ಪುಸ್ತಕಗಳೊಂದಿಗೆ ಸನ್ಮಾನ್ಯ ಡಾಕ್ಟರ್ MB ಪಾಟೀಲ್ ಸಾಹೇಬ್ರನ್ನ ಅಭಿನಂದಿಸ್ತಾ ಇದ್ದಾರೆ ಅರುಣ್ ಹುಂಡೇಕರ್ ಅವರು. ತದನಂತರದಲ್ಲಿ VC ನಾಗ್ಟಾಳ್ ಹಿರಿಯರು ಹಾಗೂ ಅವರ ಎಲ್ಲ ಸದಸ್ಯರು, ಅಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾ 25 ವಚನಾಮೃತ ಪುಸ್ತಕಗಳೊಂದಿಗೆ ಸನ್ಮಾನ್ಯ ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಅರುಣ್ ಹುಂಡೇಕರ್ ಸರ್ ಅವರು 2,500 ಪೆನ್ನು, ಪೆನ್ಸಿಲ್ ಹಾಗೂ ಎಲ್ಲ ವಿಜಯಪುರ ಪೆಟ್ರೋಲ್ ಪಂಪ್ ಅಸೋಸಿಯೇಷನ್ ಇವರು ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ತಮ್ಮ ಹೆಸರನ್ನೇ ನಾವು ಕೂಗ್ತೀವಿ. ಶಾಂತತೆಯಿಂದ ತಾವೆಲ್ಲರೂ ಕೂಡ ಸಾಹೇಬರಿಗೆ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನಿಂದಿರ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ಒಂದು 5 ನಿಮಿಷ ಸರ್. ಅಲ್ಲಮಿನ್ ಮೆಡಿಕಲ್ ಕಾಲೇಜ್ ಸಲುವಾಗಿ ಡಾಕ್ಟರ್ BS ಪಾಟೀಲ್ ಸರ್ ಅವರು ಕೂಡ ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ಶಾಂತತೆ ಇರಲಿ. ತಮ್ಮ ಹೆಸರುಗಳನ್ನು ಕೂಗ್ತಾ ಇದ್ದೇವೆ. ಗ್ರಾಮೀಣ ಸರ್ಗೂರ್ ಗ್ರಾಮದ ಕಾಶಿನಾಥ್ ನಡಾಡಿ ಅವರು ಸನ್ಮಾನ್ಯ ಸಚಿವರ ಕುರಿತಾಗಿ ಸ್ವರಚಿತ ಕವನವನ್ನು ಬರೆದಿದ್ದಾರೆ. ಅದನ್ನು ಕೂಡ ಗಾಯನ ಮಾಡ್ತಾರೆ. ದಯವಿಟ್ಟು ಒಬ್ಬೊಬ್ಬರಾಗಿ ತಮ್ಮೆಲ್ಲರಿಗೆ ಅವಕಾಶ ನೀಡ್ತದೆ. ದಯವಿಟ್ಟು ಆಗಮಿಸಿದ ಎಲ್ಲರೂ ಕೂಡ ಪ್ರೀತಿಯ ಭೋಜನ, ಸಿಹಿ ಭೋಜನ ವ್ಯವಸ್ಥೆ
ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರೀತಿಯ ಯೋಜನವನ್ನ ಸ್ವೀಕರಿಸಲಿಕ್ಕೆ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಹಿರಿಯರಾದ ವಿ.ಸಿ. ನಾಗಪಾಂಡ್ ಹಿರಿಯರು ಹಾಗೂ ಅವರ ಇನ್ನು ಎಲ್ಲ ಸದಸ್ಯರು ಬಂದು ಸಾಹೇಬರಿಗೆ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಸ್ವಲ್ಪ ತಾಳ್ಮೆ ಇರಲಿ. ವೀರಪ್ಪ ನಡುವಿನಲ್ಲಿ ಕೆಪಿಸಿಸಿ ಸದಸ್ಯರು ಸಾಹೇಬರಿಗೆ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮಲ್ಲಿ ವಿನಂತಿ, ಯಾವುದೇ ಕಾಣಿಕೆ ಆಗಲಿ, ಹಾರ ಆಗಲಿ, ಸಾಲ ಆಗಲಿ ಸ್ವೀಕರಿಸುವುದಿಲ್ಲ. ಕೇವಲ ಪುಸ್ತಕಗಳು ಅಥವಾ ಸಸಿ, ತಮ್ಮ ಪ್ರೀತಿಯ ದ್ಯೋತಕವಾದಂತಹ ಪುಸ್ತಕ ಮತ್ತು ಸಸಿ ಕೊಟ್ಟರೆ ಸಾಕು. ಶ್ರೀಮತಿ ದಾನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ಪಾಟೀಲ್ ಅವರು ಸಿಎಂಸಿಯ ಸದಸ್ಯರು ಪುಸ್ತಕಗಳೊಂದಿಗೆ ಮಾನ್ಯ ಸಚಿವರನ್ನ ಅಭಿನಂದಿಸಲಿದ್ದಾರೆ. ದಯಮಾಡಿ ಶಾಂತತೆ ಇರಲಿ. ನಿಮ್ಮ ಹೆಸರುಗಳನ್ನ ಕೂಗ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯ ರವೀಂದ್ರ ಜಾಧವ್ ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಯುವ ಕೋರಂ ಸಂಘ, ಹನುಮಂತ್ ಭಜಂತ್ರಿ ಶರಣ ನೂಲಿ ಚೆನ್ನಯ್ಯ ಸೊಸೈಟಿ ವಿಜಯಪುರ, ಭೀಮ್ಸಿ ಭಜಂತ್ರಿ ಅಧ್ಯಕ್ಷರು ನೂಲಿ ಚೆನ್ನಯ್ಯ ಟ್ರಸ್ಟ್ ಸೋಣಿಗೆ, ಗಿರ್ಮಲಪ್ಪ ಭಜಂತ್ರಿ ಶವನಾಯಕ ಕಲಾವಿದರು ಇವರೆಲ್ಲರೂ ಮಾನ್ಯ ಸಚಿವರನ್ನ ಅಭಿನಂದಿಸಲಿದ್ದಾರೆ. ಅಜಯ್, ದಯಮಾಡಿ ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂಥ ಮಹನೀಯರು ಎಡಗಡೆಯಿಂದ ಕೆಳಗಿಳಿಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಶಾಂತತೆ ಇರಲಿ. ನಮ್ಮ ಆರಕ್ಷಕ ಸಿಬ್ಬಂದಿ ಸರ್ ಅವರು ಸ್ವಲ್ಪ ಈ ವೇದಿಕೆ ಮೇಲೆ ತಾವು ಇರಲು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆರಕ್ಷಕ ಸಿಬ್ಬಂದಿಯ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲೆಯ ಅಧ್ಯಕ್ಷರಾಗಿ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾನ್ಯ ಸಚಿವರಿಗೆ ವಿನಿಸ್ತಾ ಇದ್ದೇನೆ. ಪುಸ್ತಕಗಳೊಂದಿಗೆ ಮಾನ್ಯ ಸಚಿವರನ್ನು ಅಭಿನಂದಿಸಲಿದ್ದಾರೆ. ಮಹಾದೇವ್ ಜೀರಂಕ್ಲಿ ಅವರು ಕೂಡ ಪುಸ್ತಕಗಳೊಂದಿಗೆ ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಅಭಿನಂದನೆ ಸಲ್ಲಿಸಿದ ಸಹೋದರರು ವೇದಿಕೆಯ ಎಡಭಾಗದಿಂದ ತಾವು ನಿರ್ಗಮಿಸಬೇಕು. ದಯವಿಟ್ಟು ಪ್ಲೀಸ್. ಸಾಕಷ್ಟು ಜನ ಇರೋದ್ರಿಂದ ಅವರಿಗೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ಅಭಿನಂದನೆ ಸಲ್ಲಿಸಿದ ಸಹೋದರರು ದಯವಿಟ್ಟು ವೇದಿಕೆಯ ಆ ಕಡೆಯಿಂದ ತಾವು ನಿರ್ಗಮಿಸಲಿಕ್ಕೆ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರಿಗೂ ಅವಕಾಶ ಇದೆ, ಸ್ವಲ್ಪ ತಾಳ್ಮೆ ಇರಲಿ. ಭೀಮು ಚೌಹಾಣ್ ರವರು ಜಲಗೇರಿಯ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಗೆಯೇ ವಿಜಯಕುಮಾರ್ ಪಟ್ಟಣಶೆಟ್ಟಿ ಶಿಕ್ಷಕರು ಪುಸ್ತಕಗಳನ್ನ ಕೊಡುವುದರೊಂದಿಗೆ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲಿದ್ದಾರೆ. ದಯಮಾಡಿ ಶಾಂತತೆಯಿಂದ ಸಾಲಾಗಿ ತಾವು ಸಚಿವರನ್ನ ಅಭಿನಂದಿಸಲು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಎಡಗಡೆಯಿಂದ ತಾವು ಇಳಿಲಿಕ್ಕೆ ತಮಗೆ ವ್ಯವಸ್ಥೆ ಮಾಡಿದ್ದೇವೆ. ದಯಮಾಡಿ ತಾವು ಎಡಗಡೆಯಿಂದ ಇಳಿಬೇಕು. ಬಲಗಡೆಯಿಂದ ಮಾನ್ಯ ಸಚಿವರನ್ನ ಅಭಿನಂದಿಸಲು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಎಚ್.ವಿ. ಕರಿಗೌಡರು ಸರ್ ಅವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಕೇಳ್ಕೊಳ್ತಾ ಇದ್ದೇನೆ. ಗಂಗಪ್ಪ ಹೊನ್ನವಾಡ ಅವರಲ್ಲಿ ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಹೇಬ್ಗೌಡ ಬಿರಾದಾರ್ ಅವರು ಒಬಿಸಿ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು, ಶಿವಪ್ಪ ವಾಲಿಕಾರ್ ಅವರು BLA ದುಡಿಯಾಳ್, ಪಿಂಟು ಮಹಾರಾಜರು ಶ್ರೀಮಾತಾ ದುರ್ಗಾದೇವಿ ಟ್ರಸ್ಟ್ನ ಮಹನೀಯರು, ಅವರೆಲ್ಲರೂ ಸೇರಿ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಜಯಪುರ ಪೆಟ್ರೋಲ್ ಪಂಪ್ ಅಸೋಸಿಯೇಷನ್ನ ಎಲ್ಲ ಮಹನೀಯರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾರಿಗೆ ಸುಮಾರು 2500 ಪೆನ್ನು, ಪೆನ್ಸಿಲ್, ನೋಟ್ಬುಕ್ಗಳನ್ನ ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನುಳಿದ ಎಲ್ಲ ಮಹನೀಯರು ಕೂಡ ಸಾಲಾಗಿ ಶಾಂತತೆಯಿಂದ ಸನ್ಮಾನ್ಯ ನಾಡಿನ ಧೀಮಂತ ನಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಅಭಿನಂದಿಸಲು ತಮ್ಮೆಲ್ಲರಲ್ಲಿ ಗೌರವ ಪೂರ್ವಕವಾದಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ತಕ್ಕಗಿ ಗ್ರಾಮದ
ಹಿರಿಯರಾಗಿರ್ತಕ್ಕಂಥ ಶ್ರೀ ಮಧುಕರ್ ಸಾವ್ಕಾರ್ ಜಾಧವ್ ಅವರು ಹಾಗೂ ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬಂದು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಅಭಿನಂದಿಸುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಾಹೇಬ್ ಗೌಡ್ ಬೆರವರ್ ಒಬಿಸಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಸವರಾಜ್ ಚಲವಾದಿ ಹಾಗೂ ಶೈಲಪ್ಪ ಕೊಳ್ಳಿ ದೂಡಿಯಾಡ್ರವರು, ಬಂದನವಾಸ್ ಮುಜಾವರ್ ಕಲ್ಮುಚನಾಳಿನಿಂದ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಲ್ಲಪ್ಪ ಕಲಾದಗಿ ಅವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಿ.ವಿ. ಸಾಲಕ್ಕಿ ದೇವರಿಪ್ಪರಿಗಿಂದ ರವಿ ಚೌಹಾಣ್ ಅವರು ಮಿಂಚ್ನಾಳ್ ಇವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಭಿನಂದಿಸುವ ಮಹನೀಯರು ದಯವಿಟ್ಟು ಸಾಲಾಗಿ ಶಾಂತ ರೀತಿಯಿಂದ ತಾವು ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂಥ ಮಹನೀಯರು ಎಡಗಡೆಯಿಂದ ಕೆಳಗೆ ಇಳಿಯಲು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೋಹನ್ ನಾಯಕ್ ಮಿಂಚ್ನಾಳ್, ಸಂಜು ಕಂಬಾಗಿ ಡಿಎಸ್ಎಸ್ನ ವಿಭಾಗೀಯ ಸಂಚಾಲಕರು ಇವರು ಕೂಡ ಸನ್ಮಾನ್ಯ ಸಚಿವರನ್ನು ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಲ್ಲಪ್ಪ ರಾನಗಟ್ಟಿ ರತ್ನಾಪುರ್ ಅವರು, ಬಸವರಾಜ್ ಯಾಳವಾರ್, ಚಂದ್ರಕಾಂತ್ ಒಡೆಯರ್, ಅಪ್ಪ ಸಾಬ್ ಒಂದೋಗೋಳು ತೊರ್ಸಾಳ್ ಈ ಎಲ್ಲ ಮಹನೀಯರು ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ಅಭಿನಂದಿಸಿರ್ತಕ್ಕಂಥ ಎಲ್ಲ ಮಹನೀಯರು ಊಟದ ವ್ಯವಸ್ಥೆಗಾಗಿ ಕೆಳಗಡೆ ತೆರಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಊಟವನ್ನು ಮಾಡಿಕೊಂಡು ಹೋಗಲು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯರೇ, ತಾವೆಲ್ಲರೂ ಕೂಡ ನಮ್ಮೆಲ್ಲರ ಕಣ್ಮಣಿಗಳಾಗಿರ್ತಕ್ಕಂತಹ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರನ್ನ ಅಭಿನಂದಿಸಲಿಕ್ಕೆ ಆಗಮಿಸಿದ್ದೀರಿ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆಗಮಿಸಿ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ಶಾಂತತೆ ಇರಲಿ, ಎಲ್ಲರಿಗೂ ಅವಕಾಶವನ್ನ ಮಾಡಲಾಗಿದೆ ಅಭಿನಂದಿಸಲು. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ವೇದಿಕೆ ಮೇಲೆ ಆಗಮಿಸಿ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಜೀವನ ಕಂಬಾಗಿ, ಸಂಜೀವನ ಕಾಕಂಡ್ಕಿ ಅವರು, ಕಾಕಂಡ್ಕಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಅವರ ಎಲ್ಲ ಸಹಮಿತ್ರರು ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯಿಂದ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಅವರೆಲ್ಲ ಸನ್ಮಿತ್ರರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರನ್ನ ಅಭಿನಂದಿಸ್ತಾ ಇದ್ದಾರೆ. ಮಹಂತೇಶ್ ಯಾಳವಾರ್ ಅವರು, ಎಂ.ಎಚ್. ಹುದ್ದಾರ್, ವಿದ್ಯಾರಾಣಿ ತುಂಗಲ್ ಮೇಡಮ್ ಅವರು ಹಾಗೂ ಅವರ ಸಂಗಡಿಗರು, ಗೋಪಾಲ್ ಪಾಂಡು ಖರಾತ್, ಅರಕೆರೆ, ಬಾಜಿರಾಯ್ ಖರಾತ್ ರವರು, ಸಂಜು ಖರಾತ್, ರಾಹುಲ್ ಕವಿ, ಅತ್ತಾಲಟ್ಟಿ ಗ್ರಾಮದ ಗಂಗಾಧರ್ ಪಾಟೀಲ್ ಹಾಗೂ ಅವರ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಾಧ್ಯಮ ಮಿತ್ರರು, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಕ್ರಿಯಾಶೀಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಗೋಣಸ್ಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮೈಲಿಮಣ್ಣ ಜತ್ತಿಯವರ ನೇತೃತ್ವದಲ್ಲಿ ಅವರೆಲ್ಲ ಸ್ನೇಹಿತರು ಬಂದು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಿರಿಯರಾದ ಕಾಳಪ್ಪ ಅನ್ನೋ ಬೆಳವಣಿಗೆ ಕನ್ನೂರು ಜಿಲ್ಲಾ ಪಂಚಾಯತಿಯ ಸದಸ್ಯರು ವೇದಿಕೆ ಮೇಲೆ ಆಗಮಿಸಿ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹುಟ್ಟೂರು ಗ್ರಾಮದಿಂದ ಶ್ರೀ ರಾಮಣ್ಣನ ಮಾಳಿ, ಪ್ರಗತಿಪರ ರೈತರು, ಸಾಮಾಜಿಕ ಚಿಂತಕರು, ಅವರ ಜೊತೆ ಹುಟ್ನೂರು ಗ್ರಾಮದ ಸಮಸ್ತ ಮಹಾಜನತೆ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್
ಪಾಟೀಲ್ ಸಾಹೇಬರನ್ನ ಅಭಿನಂದಿಸಲು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕೂಲರ್ ಅರೇಂಜ್ಮೆಂಟ್ ನ ವ್ಯವಸ್ಥಾಪಕರು ವೇದಿಕೆ ಮೇಲೆ ಬರಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೂಲರ್ ವ್ಯವಸ್ಥಾಪಕನ ಮ್ಯಾನೇಜ್ಮೆಂಟ್ನವರು ಆದಷ್ಟು ಬೇಗನೆ ಬಂದು ಕೂಲರ್ನ ಪ್ರಾರಂಭ ಮಾಡಬೇಕು. ದಯವಿಟ್ಟು ತಮ್ಮಲ್ಲಿ ವಿನಂತಿ, ಯಾವುದೇ ಹೂಗುಚ್ಛವಾಗಲಿ ಶಾಲ್ ಆಗಲಿ ಯಾವುದನ್ನ ದಯಮಾಡಿ ಮಾನ್ಯ ಸಚಿವರು ಸ್ವೀಕರಿಸುವುದಿಲ್ಲ. ಕೇವಲ ಪುಸ್ತಕ ಹಾಗೂ ಸಸಿಯನ್ನ ಶರಣರ ಭಾವಚಿತ್ರ ಮಾತ್ರ ತಾವು ನೀಡಲಿಕ್ಕೆ ವಿನಂತಿಸ್ತಾ ಇದ್ದೀವಿ. ಸಹೋದರಿ ಶ್ರೀಮತಿ ಜಯಲತಾ ಅರ್ಜುನ್ ರಾಠೋಡ್ ತಿಕೋಟ ಬ್ಲಾಕ್ ಅಧ್ಯಕ್ಷರು ಇವರಿಂದ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಅಭಿನಂದನೆ. ಮಂಜುವಣ್ಣ ಕಾಕಂಡಕಿ ಗ್ರಾಮದ ಪ್ರಮುಖರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರನ್ನ ಅಭಿನಂದಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಇರಲಿ ಮಾನ್ಯರ. ಶಾಂತತೆಯಿಂದ ತಾವೆಲ್ಲರೂ ಕೂಡ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಆತ್ಮೀಯತೆಯಿಂದ ಅಭಿನಂದಿಸೋಣ. ಕನ್ನಂಬಡಿ ಗ್ರಾಮದ ಗಣ್ಯಮಾನ್ಯರು, ಹಿರಿಯರು ಎಲ್ಲರೂ ಸೇರಿ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಹರೀಶ್, ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ತಮ್ಮಲ್ಲಿ ತಾಳ್ಮೆ ಇರಲಿ. ದಯವಿಟ್ಟು ನಮ್ಮ ರಾಮು ಸೌಕಾರ್ ಕೊಗಟ್ನೂರ್ ಆರಕ್ಷಕರ ಕೆಲಸಗಳಿಗೆ ತಾವು ಸಹಕರಿಸಬೇಕು. ಇವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಂಗಮೇಶ್ವರ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ವತಿಯಿಂದ ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ಆ ಮಾನ್ಯರು ಕೂಡ ವೇದಿಕೆಯ ಮೇಲೆ ಆಗಮಿಸಿ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಯಲ್ಲಪ್ಪ ಸೋಮಣ್ಣ ಹುಲ್ಕಟ್ಟಿ ಅಧ್ಯಕ್ಷರು, ಶ್ರೀ ಶಿವಶರಣ ಹರಳಯ್ಯ ಸಮಾಜ ಬಾಬಾನಗರ್ ಇವರೆಲ್ಲರೂ ಸೇರಿ ಪುಸ್ತಕ, ಪೆನ್, ಪೆನ್ಸಿಲ್ನೊಂದಿಗೆ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ಹಾಗೆಯೇ ಹುಬ್ನೂರು ತಾಂಡ ನಂಬರ್ 1 ರಿಂದ ಸನ್ಮಾನ್ಯ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಸುನೀಲ್ ಚೌಹಾಣ್ ಹಾಗೂ ಅವರ ನೇತೃತ್ವದ ತಂಡದವರೆಲ್ಲರೂ ಸೇರಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರನ್ನ ಅಭಿನಂದಿಸ್ತಾ ಇದ್ದಾರೆ. ಸಾಹೇಬ್ಗೌಡ್ ಬಸ್ಕೊಂಡ್ ಕೆಂಪವಾಡ್ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ತಿಕೋಟ ಇವರಿಂದ ಕೂಡ ಮಾನ್ಯ ಸಚಿವರಿಗೆ ಅಭಿನಂದನೆ ಸಮಾರಂಭ ನಡೀತಾ ಇದೆ. ದಯವಿಟ್ಟು ಅಭಿನಂದಿಸಿದ ಸಹೋದರರು ವೇದಿಕೆಯ ಆ ಕಡೆಯಿಂದ ನಿರ್ಗಮಿಸಲಿಕ್ಕೆ ವಿನಂತಿಸ್ತಾ ಇದ್ದೀವಿ. ಇನ್ನು ಸಾಕಷ್ಟು ಜನ ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಯಾರು ಹೂಬೊಕ್ಕೆ ತರಬಾರದು. ಹಾರ ಆಗಲಿ ಅಥವಾ ಶಾಲ್ ಆಗಲಿ ದಯವಿಟ್ಟು ಸಚಿವರು ಸ್ವೀಕರಿಸೋದಿಲ್ಲ. ತಮ್ಮ ಪ್ರೀತಿಯಿಂದ ಒಂದು ಪುಸ್ತಕ ಕೊಟ್ಟರೆ ಸಾಕು, ಒಂದು ಸಸಿ ಕೊಟ್ಟರೆ ಸಾಕು, ಅದೇ ಅವರಿಗೆ ಅಭಿನಂದನೆ. ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀವಿ, ದಯವಿಟ್ಟು ಹೂಗುಚ್ಛವಾಗಲಿ ಹಾರವಾಗಲಿ ಶಾಲನ್ನ ದಯವಿಟ್ಟು ತರಬೇಡಿ, ತಮ್ಮಲ್ಲಿ ವಿನಂತಿ. ಮಹನೀಯರೇ, ಸಂತೋಷ್ ಬಾಲ್ಗಾವಿ ಜಿಲ್ಲಾ ಕೇಂದ್ರ ಕಾರಾಗೃಹ ಇವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲಿಕ್ಕೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಾರತಿ ದೊಡ್ಡಮನಿ ಹಾಗೂ ಪ್ರಕಾಶ್ ಗುಣದಾಳ್ ಇವರೆಲ್ಲರೂ ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಿದ್ದು ಗೌಡ್ನವರ್ ಬಾಬಾನಗರ್ ಇವರಿಂದ ಕೂಡ ಮಾನ್ಯ ಸಚಿವರಿಗೆ ಅಭಿನಂದನೆ. ಡಾಕ್ಟರ್ ಗಜಾನನ್ ಮೈಸಾಳೆ ಕೋಟಾ ಗ್ರಾಮದ ಮುಖಂಡರು ಇವರು ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲಿಕ್ಕೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಹೋದರಿ ಶ್ರೀಮತಿ ಸುಜಾತ ಕಳ್ಳಿಮನಿಯವರು ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ಇವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ದೀಪಾ ಕುಮಾರ್ ಅವರು ಸಚಿವರಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕವನ್ನ ಕೊಡುವುದರ ಮುಖೇನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ನೇಹ ಶೆಟ್ಟಿ ಅವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶೋಭಾ ಹಲ್ಲಾಡ್ರವರು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು ತಿಕೋಟ ಇವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹಾದೇವಿ ಗೋಕಾಕ್ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಅವರು ಕೂಡ ಸನ್ಮಾನ್ಯ ಸಚಿವರನ್ನ
ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕದ ಸಚಿವ ಅಮಿತಾಬ್ ಪಟೇಲ್ ನಾಗ್ಠಾಣ್ ಈ ಮಾನ್ಯರು ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಟಕ್ಕಳಕಿ ಗ್ರಾಮದ ಹಳೆಯ ಸಮುದಾಯದ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರು ಕೂಡ ಸನ್ಮಾನ್ಯ ಸಚಿವರನ್ನ ವೇದಿಕೆ ಮೇಲೆ ಬಂದು ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. महिला काँग्रेस वतीಯಿಂದ ರಮೇಶ್ ಅವರು ಬಿಜಾಪುರ ಜಿಲ್ಲಾ ಸಿಟಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ರಮೀಜಾ ಮೇಡಮ್ ಅವರು ಸನ್ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ಸಂಜೀವ್ ಖೈರಾವ್ ಹರ್ನಾಡ್ ಅವರು ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸುರೇಶ್ ಲೇಖಪ್ಗೋಳ್ ಕಾಕಂಡ್ಕಿ ಇವರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜಸಾಬ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಚ್ಚಾಣ್ ಇವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮಾನ್ಯ ಸಚಿವರಿಗೆ ಅಭಿನಂದಿಸಲು. ಆನಂದ್ ಜಾಧವ್ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷರು, ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಇವರು ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಅಂಗಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಹುಚಿಕ್ಕಲ್ಕಿ ನೋಟ್ಬುಕ್ಗಳನ್ನು ನೀಡುವುದರೊಂದಿಗೆ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ಕಂಡಪ್ಪ ಕಣಬೂರ್ ಹಾಲ್ಮತ ಸಮುದಾಯದ वतीಯಿಂದ दादामट्टी ग्रामदವರು. खबरों में अब तक के लिए बस इतना ही. फिर होगी आपसे मुलाकात. तब तक के लिए नमस्कार और देखते रहिए TB22 न्यूज. ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें. यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें. धन्यवाद.